ಪ್ರಯೋಗ ನೀಡಲಿಕ್ಕೆ ಬೇಕು, ಎದ್ದೆದ್ದು ಪ್ರಯೋಗ ನೀಡಲಿಕ್ಕೆ ಬೇಕು, ಜಪದ್ದು ಪ್ರಯೋಗ ನೀಡಲಿಕ್ಕೆ ಬೇಕು, ತಪದ್ದು ಪ್ರಯೋಗ ನೀಡಲಿಕ್ಕೆ ಬೇಕು. ಆ ಜಪ ತಪಗಳನ್ನು ಮಾಡುವುದರಿಂದಲಾಗಲಿ, ಯಜ್ಞಾದಿ ಕರ್ಮಗಳನ್ನು ಮಾಡುವುದರಿಂದಾಗಲಿ, ಅಥವಾ ಇವುಗಳನ್ನು ಮತ್ತೆ ಬೇರೆ ಕರ್ಮಗಳನ್ನು ಮಾಡುವುದರಿಂದ ಆ ಏನು ಜನ್ಮ ಮರಣ ನಮ್ಮದು ನಿವೃತ್ತಿ ಆಗ್ತದೋ ಹೇಗ ಅಂತ ಕೇಳಬೇಕು. ಕೇಳ್ಬೇಕು ಹೇಳ್ಬೇಕು. ಈ ಸ್ಥೂಲ ದೇಹ ನಾನು, ಈ ಸ್ಥೂಲದಿಂದ ಬರ್ತಕ್ಕಂಥ ನಾವು ಹೇಳಿ ನೋಡೋದು ಮುಂದಿನ ಹಬ್ಬಗಳನ್ನು ಕುರಿತು ಪ್ರಶ್ನೆ ಮಾಡಿದರು. ಅದಕ್ಕೆ ಗುರುಗಳು ಏನ್ ಹೇಳ್ತಾರ ಅನ್ನುವಂಥದ್ದನ್ನು ಇನ್ನು ಮುಂದಿನ ವಿಷಯ ಅದ. ಅದನ್ನು ನಾವು ನೀವು ಈಗ ನೋಡೋಣ. ಅದರ ಸಲುವಾಗಿ ಏನ್ ಮಾಡಿದ್ರು, ಯಾವ प्रकारचे शिष्यांचे अनेक जिज्ञासूचे प्रश्न ऐकून सद्गुरू जन्म मरण नाहीसे करण्याचा उपाय सांगतो तो असा. ಈಗ ಪ್ರಶ್ನೆಗಳನ್ನು ಕೇಳೋದು. ಏನು ಪ್ರಶ್ನೆ ಅದ? ಆ ಪ್ರಶ್ನೆಯಲ್ಲಿ ಪ್ರಶ್ನೆ ಇರ್ತಾವ. ಈ ಬರೇ ಕೇವಲ ಇರ್ತದೆ ಜನ್ಮ ಮರಣವು ಹೇಗೆ ದೂರವಾಗುತ್ತದೆ ಅನ್ನುವಂತ ಪ್ರಶ್ನೆದಲ್ಲಿ ಮತ್ತೆ ಇಷ್ಟೆಲ್ಲ ಬಂದು ಜಪ ತಪಾದಿಗಳು ಬಂದು, ಯಜ್ಞ ಯಾಗಾದಿಗಳು ಬಂದು, ದೇಹಾದಿ ಪ್ರಪಂಚ ಬಂತು, ಮನೋಬುದ್ಧಿ ಚಿತ್ತ ಅಹಂಕಾರ ಬಂತು, ಇವೆಲ್ಲ ಬಂದು ನೋಡ್ರಿ ಅದರೊಳಗೆ. ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳೋದ್ರಿಂದ ಗುರುಗಳು ಏನ್ ಮಾಡ್ತಾರೆ, ಈಗ ಆತನ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆ ಉತ್ತರಕ್ಕೆ ಸಮಾನವಾದಂಥದ್ದು ಒಂದು ಚೌಪಾಯಿ ಅದೇ. ಚೌಪಾಯಿ ಅಂದ್ರೆ 4 ಸಾಲುಗಳ ಪದ್ಯ. ಆ ಪದ್ಯದಲ್ಲಿ ಹೇಳ್ತಾರೆ, ಏನು ಗದ್ಯದಲ್ಲಿನೂ ಹೇಳ್ಕೊಂಡು ಬರ್ತಾರೆ. ಮಹಾತ್ಮರು ಹಿಂದಿನವರು ಎಲ್ಲರೂ ಏನ್ ಮಾಡಿದ್ದಾರೆ ಅಂದ್ರೆ ಪದ್ಯದಲ್ಲೇ ಮಾಡ್ಯಾರ. ಯಾವುದೇ ಒಂದು ಗ್ರಂಥ ಆಗಲಿ, ಕಥೆ ಆಗಲಿ, ಇದು ಆಗಲಿ, ಹಿಂದಕ್ಕೆ ಎಲ್ಲರೂ ಪದ್ಯದಲ್ಲೇ ಬರೀತಿದ್ರು. ಈಗ ಏನಾಗ್ಯದ, ಅದು ವಜ್ಜಮ್ಮು ವಜ್ಜಮ್ಮು ಗದ್ಯಮ್ಮು ಹೃಜ್ಜಮ್ ಅಂತ ಏನು ನಮ್ಮ ಇವರು ಹೇಳ್ಕೊಂಡು ಬಂದಾರೆ. ಯಾರು? ನಂದಳಿಕೆ ನಾರಾಯಣಪ್ಪನವರು. ಮನೋರಮ ಮತ್ತು ಮನೋರಮೆಯರ, ಮುತ್ತಣ್ಣ ಮತ್ತು ಮನೋರಮೆಯರ ಸಂವಾದದಲ್ಲಿ ಬರ್ತದೆ. ಈ ಪದ್ಯ ಅಂದ್ರೆ ವಜ್ಜ ನೋಡ್ರಿ. ಪದ್ಯ ನಮಗೆ ತಿಳಿದಿಲ್ರಿ. ಯಾಕ ಅಲ್ಲಿ ಕರ್ತ ಕರ್ಮ ಕ್ರಿಯಾಪದದ ಏನು ಕ್ರಮಬದ್ಧತೆ ಇಲ್ಲದೆ ಇರೋದ್ರಿಂದ, ಅವು ಹಿಂದೆ ಮುಂದೆ ಆಗೋದ್ರಿಂದ ಅದು ನಮ್ಗೆ ಅರ್ಥ ಆಗುದಿಲ್ಲ. ಆದ್ರಿಂದ ಗದ್ಯದಲ್ಲಿ ನಮಗೆ ಸರಿಯಾಗಿ ಅರ್ಥ ಆಗ್ತದೆ ಹೇತಾನಾಥ. ಅದಕ್ಕೆ ನಮಗೆ ಗದ್ಯದಲ್ಲಿ ಹೇಳುವಂತ ಮನೋರಮೆ ಮುದ್ದನನ್ನು ಕುರಿತು ಅಲ್ಲಿ ಪ್ರಶ್ನೆ ಮಾಡಿದ್ದಾರಲ್ಲ. ಆಗ ಇಲ್ಲಿ ಮೊದಲು ಏನ್ ಮಾಡಿದ್ರು, ಮೂಲ ಗ್ರಂಥದಲ್ಲಿ ಕೇವಲ ಪದ್ಯದಲ್ಲಿ ಬರೆದಿದ್ರು. ಆ ಪದ್ಯವನ್ನು ಕೊಟ್ಟು ಅದರ ವಿಸ್ತಾರವಾಗಿ ಇಲ್ಲಿ ಶ್ರೀರಾಮ ಗುರುಗಳು ಅದನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ನೋಡೋದು. ಸದ್ಗುರು ಕಹೆ ಸ್ವಸ್ವರೂಪ ಜಾಣ, ಏಕಲೇ ತಾವು ಜನ್ಮ ಕಲೇಶ एक प्रमाण, तारा जन्म मरण कागल फाटे, सद्गुरु वचने विश्वास रोख ये माटे. ಇದೊಂದು ಪದ್ಯ. ಸರ್ವಸಾಧಾರಣವಾಗಿ ಆ ಪದ್ಯದ ಭಾವಾರ್ಥವನ್ನ ಹೇಳಬೇಕಾಗಿತ್ತು ಅಂದ್ರೆ ಪ್ರತಿಯೊಂದು ಶಬ್ದದ ಕೆಲವೊಂದು ಶಬ್ದಗಳು ಗುಜರಾತಿವು ಅವರ ಆವರಣ ಭಂಗ ಆಗದೇ ಇದ್ದಾಗಾದರೂ ಕೂಡ ಸ್ವಲ್ಪ ಶಾಸ್ತ್ರದ ಸಂಸ್ಕಾರ ಇತ್ತು ಅಂತಂದ್ರ ಅದರ ಮರ್ಮ ಏನು, ಅದರ ಭಾವಾರ್ಥ ಏನು ಅನ್ನೋದು ಹೇಳಲಿಕ್ಕೆ ಬರ್ತದೆ. ಅದಕ್ಕೆ ಸದ್ಗುರು ಕಹೆ ಸ್ವಸ್ವರೂಪ ಜಾಣ. ಅಪ್ಪ, ಈ ಜನ್ಮ ಮರಣ ಅನ್ನುವಂಥದ್ದು ಏನೋ ಅದ, ಇದು ದೂರ ಆಗಬೇಕಾಗಿತ್ತು, ಇದು ತಪ್ಪಬೇಕಾಗಿತ್ತು, ಇದು ಮತ್ತೆ ನಮಗೆ ಪ್ರಾಪ್ತಿ ಆಗಬಾರದಾಗಿತ್ತು ಅಂತಂದ್ರೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರು. ಸದ್ಗುರು ಕಹೆ, ಸದ್ಗುರು ಹೇಳಿದ್ರು. ಏನ್ ಹೇಳಿದ್ರು? ಸ್ವಸ್ವರೂಪ ಜಾಣ. ನಿನ್ನ ಸ್ವಸ್ವರೂಪ ಏನು ಅನ್ನುವಂಥದ್ದನ್ನು ನೀನು ತಿಳಿದುಕೊಂಡಿಯಾದರೆ, ನಿನ್ನ ಸ್ವರೂಪವನ್ನು ನೀನು ಯಥಾರ್ಥವಾಗಿ ತಿಳಿದುಕೊಂಡದ್ದಾದರೆ ಈ ಜನ್ಮ ಮರಣ ಅನ್ನುವಂಥದ್ದು ಹೋಗ್ತದ ಅಂತ ಹೇಳ್ಕೊಂಡ್ಬಂದ್ರು.
ಮತ್ತೆ ಏನಪ್ಪ ಏತಲೆ ತಾರು ಜನ್ಮ ಟ್ರಯಲ್ ಈ ಪ್ರಮಾಣ ಇದು ಪ್ರಮಾಣದ ವೇದಾದಿಗಳು ಉಪನಿಷತ್ತುಗಳಲ್ಲಿ ಇದು ಪ್ರಮಾಣ ಪಟ್ಟು ಹೇಳಿದ್ದಾರೆ. ಏನ್ ಹೇಳ್ತಾರೆ ಪ್ರಮಾಣ? ಅವು ಯಾಕೆ ಪ್ರಮಾಣ ಅದಾವ, ಎದಕ್ಕೆ ಪ್ರಮಾಣ ಅದಾವ? ನೀವು ಸ್ವಸ್ವರೂಪದ ಜ್ಞಾನ ಮಾಡಿಕೊಂಡಿ ಆದರೆ ನಿನ್ನ ಜನ್ಮ ಮರಣವು ಇಲ್ಲದಂತೆ ಆಗುತ್ತದೆ ಎಂದು ಪ್ರಮಾಣ ಪಟ್ಟು ಹೇಳಿದ್ದಾರೆ. ಅಲ್ಲಿ ದೃಷ್ಟಾಂತವನ್ನು ಹೇಳ್ಕೊಂಡ್ ಬಂದಿದ್ದಾರೆ. ಆದ್ದರಿಂದ ನೀನು ಏನ್ ಮಾಡಬೇಕಾಗ್ಯದ? ಸ್ವಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಬೇಕಾಗ್ಯದ. ಅದರಿಂದ ಏನಾಗ್ತದ? ಸ್ವಸ್ವರೂಪ ಕಾಲ ಜನ್ಮ ಮರಣವು ಕಾಲ ಭಾಷೆ. ಅದರಿಂದ ಅಂದ್ರೆ ಆ ಸ್ವಸ್ವರೂಪದ ಜ್ಞಾನ ಮಾಡಿಕೊಳ್ಳುವುದರಿಂದ ಅಂದ್ರೇನೆ ಆ ಜ್ಞಾನದಿಂದ, ಆ ಸ್ವರೂಪದ ಜ್ಞಾನದಿಂದ ಏನ್ ಆಗ್ತದ? ಜನ್ಮ ಮರಣನು ಕಾಲ ಭಾಷೆ. ಜನ್ಮ ಮರಣ ಆಗಬೇಕಾಗಿತ್ತಂದ್ರ ಇದಕ್ಕೆ ಕಾರಣ ಅವರ ಪ್ರಾರಬ್ಧ. ಇದಕ್ಕೆ ಕಾರಣ ಏನು? ಪ್ರಾರಬ್ಧ. ಆ ಪ್ರಾರಬ್ಧ ಕರ್ಮಗಳು, ಆ ಸಂಚಿತ ಕರ್ಮಗಳು, ಆಗಾಮಿ ಕರ್ಮಗಳು ಅಂತ ಬರ್ತಾವ. ಈ ಸಂಚಿತ ಅಂತಂದ್ರೆ ಏನು? ಅದೊಂದು ಸ್ವಲ್ಪ ತಿಳ್ಕೊಳ್ಳೋದು. ನಾವು ಈ ಜನ್ಮದಲ್ಲಿ ಏನು ಕರ್ಮ ಮಾಡಿದೆವು ಆ ಕರ್ಮ ಇದೇ ಜನ್ಮದಲ್ಲಿ ಫಲ ಕೊಡುವುದಿಲ್ಲ ಅಂತ ಮಾತುಗಳು ಹೇಳ್ಕೊಂಡು ಬಂದಿದ್ದಾರೆ. ಅಂದ್ರೆ ಈ ಜನ್ಮದಲ್ಲಿ ಮಾಡಬೇಕು, ಮುಂದಿನ ಜನ್ಮದಲ್ಲಿ ಅವುಗಳನ್ನು ಉಣಬೇಕು. ಇದರಲ್ಲಿ ಅವೆಲ್ಲ ಸಂಚಿತ ಕರ್ಮಗಳು. ಈ ಕರ್ಮಗಳು ಎರಡು ಪ್ರಕಾರದ, ಒಂದು ತೀವ್ರ ಅದಾವ, ಒಂದು ಮಂದದಾವ. ಮುಂದೆ ಇದ್ದದ್ದು ಸಾವಕಾಶವಾಗಿ ಫಲ ಕೊಡ್ತಾವ, ತೀವ್ರವಾಗಿ ಇದ್ದದ್ದು ಬೇಗನೆ ಫಲ ಕೊಡ್ತಾವ. ಅದಕ್ಕ ಆ ಮುಂದ ಆದಂತಹ ಏನು ಕರ್ಮದ ಅದಾವ ಅವು ಸಂಗ್ರಹ ಆಗಿ ಕೂಡ್ತಾವ. ಅವು ಸಂಗ್ರಹ ಆಗಿ ಅದರೊಳಗಿಂದು ಕೆಲವೊಂದು ಪಕ್ವವಾಗಿ ಅವು ಫಲ ಕೊಡ್ಲಿಕ್ಕೆ ಪ್ರಾಪ್ತ ಆಗು ಅಂದ್ರ ಜನ್ಮ ಅಂತ ತಿಳ್ಕೊಬೇಕು. ಆಗ ಅದಕ್ಕ ಅಪ್ಪಗಳು ಉದಾಹರಣೆ ಹೇಳ್ತಾ ಇದ್ದರು. ನಾವು ವರ್ಷವಿಡೀ ಬೆಳಿತೇವೆ, ದುಡಿತೇವೆ, ಹೊಲದಲ್ಲಿ ದುಡಿದು ಸಾಕಷ್ಟು ಪರಿಶ್ರಮ ಪಟ್ಟು ಧನಧಾನ್ಯವನ್ನು ಸಂಗ್ರಹ ಮಾಡ್ತೇವೆ. ಆ ಸಂಗ್ರಹ ಮಾಡಿ ತಂದು ಇಡ್ತೇವೆ. ಇಟ್ಟು ಏನ್ ಮಾಡ್ತೇವೆ? ದುಡಿದದ್ದು ವರ್ಷ ಹೋಯ್ತೇವೆ. ದುಡಿಯದೇ ವರ್ಷ ಮುಂದಿನ ವರ್ಷ ಏನದಾವಲ್ಲ ಆ ಕಾಳುಗಳ ಬಳಕೆಯನ್ನು ಮಾಡ್ಕೋತ ಹೋಗ್ತೇವೆ. ಮತ್ತೆ ಮುಂದಿನ ವರ್ಷ ದುಡಿದದ್ದು ಅದರ ಮುಂದಿನ ವರ್ಷ ಉಪಭೋಗ ಮಾಡ್ತೇವಲ್ಲ. ಆಗ ಇಲ್ಲಿ ಈ ಜನ್ಮದಲ್ಲಿ ಮಾಡಿದಂತಹ ಏನು ಪುಣ್ಯ ಪಾಪ ಏನದವ ಅವುಗಳ ಫಲ ಸೂಕ್ಷ್ಮವಾಗಿ ಸಂಗ್ರಹ ಆಗಲ್ಲ. ಅದಕ್ಕ ಏನ್ ಅನ್ಬೇಕಂದ್ರೆ ಸಂಚಿತ ಕರ್ಮ ಅಂತ. ಸಂಚಿತ ಅಂದ್ರ ಒಟ್ಟುಗೂಡಿಸಿ ಇರ್ತಕ್ಕಂತಹ ಒಂದು ಕಡೆ ಇರ್ತಕ್ಕಂಥ ಕರ್ಮ. ಅವು ಯಾವಾಗ ಫಲ ಕೊಡ್ಲಿಕ್ಕೆ ಬಂದು ಅದರಲ್ಲಿ ಕೆಲವೊಂದು ಭಾಗ ನಮಗ್ ಫಲ ಕೊಡ್ಲಿಕ್ಕೆ ಬಂತು ಅಂದ್ರೆ ನಮಗ್ ಜನ್ಮ ತಾಳ್ತೇವೆ. ಆ ಜನ್ಮ ತಾಯಿ ಬರೋದೇ ಏನು ಪ್ರಾರಬ್ಧ ಭೋಗಿಸಲಿಕ್ಕೆ. ಅದಕ್ಕೆ ಪ್ರಾರಬ್ಧ ಅಂದ್ರು. ಅಂದ್ರ ಆ ಹಿಂದೆ ಮಾಡಿದ ಯಾವ ಪ್ರಕಾರದ ಕರ್ಮವೋ ಆ ಪ್ರಕಾರದ ಫಲ. ಆ ಪಾಪದ ಕರ್ಮ ಮಾಡಿದ್ರೆ ಇಲ್ಲಿ ದುಃಖದ ಫಲ, ಪುಣ್ಯದ ಕರ್ಮ ಮಾಡಿದ್ರೆ ಇಲ್ಲಿ ಸುಖದ ಫಲ. ಇವುಗಳನ್ನು ಭೋಗಿಸಲಿಕ್ಕೆ ಬರ್ತದ. ಅದಕ್ಕ ಇದು ಏನು, ಇದು ಯಾರು ಕೊಡ್ತಾರ, ಎಲ್ಲಿದು ಬಂತು, ಹ್ಯಾಗ್ ಬಂತು ಅನ್ನೋದಕ್ಕೆ ಮುಂದೆ ಅವ್ರು ಹೇಳ್ಕೊಂಡು ಬರ್ತಾರ. ಅದನ್ನು ವಿಸ್ತಾರವಾಗಿ ನೋಡೋಣ. ಅಂದ್ರ ಇಲ್ಲಿ ಹಣೆ ಬರ ಅಂತ ಒಂದು ಬರ್ತದ. ಹಣೆ ಬರ ಅಂದ್ರು ಒಂದೇ, ಪ್ರಾರಬ್ಧ ಅಂದ್ರು ಒಂದೇ, ದೈವ ಅಂದ್ರು ಒಂದೇ, ಕರ್ಮ ಅಂದ್ರು ಒಂದೇ. ಇವೆಲ್ಲದಕ್ಕೂ ಒಂದೇ ಹತ್ರ. ನಮ್ಮ ಕರ್ಮಪ್ಪ, ಆ ಕರ್ಮದ ಫಲ ನಾವು ಭೋಗಿಸ್ಲಿಕ್ಕೆ ಇರ್ತೇವೆ. ನಮ್ಮ ಹಣೆ ಬರದಾಗ ಇಚ್ಛೆ ಬರದಾರ ಯಾರು? ಶಟಿಕವ್ ಬರದಾರಂತ ಮಾಡ್ತಿರ್ತಾರ. ಕೂಸು ಹುಟ್ಟಿದ ಬಳಿಕ ಅವನ್ ಏನೇನು ಮಾಡಿ ಅದು ಇಟ್ಟು ಆ ಕಾಯಿಯೋ ಎದೋ ಹಿಂಗೆಲ್ಲ ಹರವಿ ಅದ್ರ ಮ್ಯಾಲ ಒಂದು ಡಾಬ್ ಹೊಡೆದಿಡ್ತಾರೆ. ಅಕ್ಕಿ ಬರಿಬೇಕು. ಇವ್ರ ಹಣೆ ಬರ ಹುಟ್ಟಿದ ಬಳಿಕ ಅಕ್ಕಿ ಬರೆದು ಬಿಡ್ತಾರಂತ. ಅಂದ್ರೆ ತಾತ್ಪರ್ಯನು ಯಮರಾಜನ ಹತ್ರ ಅವ್ರು ದೂತರು ಇರ್ತಾರ. ಅದು ಕಥೆ ಅದ ಮುಂದ. ಅವರು ಏನ್ ಮಾಡ್ತಾರ?
ಯಮದೂತರು ಅಂತ ಅವ್ರಿಗೆ. ಅವರು ನಾವು ಮಾಡಿದಂತಹ ಕರ್ಮದ ಫಲ ಏನದ, ಕರ್ಮ ಏನೇನು ಮಾಡಿದ್ರೆ ಒಂದೆಲ್ಲ ಬರೆದಿಡ್ತಾರೆ. ಅದು ಬರೆದು ಇಟ್ಟು ಅದು ಯಮಗೆ ತೋರಿಸಿದ ನಂತರ ಯಮ ಏನ್ ಮಾಡ್ತಾನ, ಅವರವರು ಮಾಡಿದ ಕರ್ಮದ ಪ್ರಕಾರವಾಗಿ ಅವರ ಹಣೆ ಬರಹದಲ್ಲಿ ಇದನ್ನ ಇವರು ಮುಂದಿನ ಜನ್ಮದಲ್ಲಿ ಭೋಗಿಸಲಿಕ್ಕೆ ಬೇಕು ಅಂತ ಬರೆದು ಬಿಡ್ತಾನೆ. ಆಗ ವಕೀಲರು ಹೇಳಿದಂತಹ ಮಾತನ್ನ ವಿರುದ್ಧ ಪಕ್ಷ ಸ್ವಪಕ್ಷದ ವಕೀಲರು ಮಾತನಾಡಿದ್ದನ್ನ ಜಡ್ಜ್ ಕೇಳಿ ಒಂದು ನಿರ್ಣಯ ಬರೆದಿಡ್ತಾನಲ್ಲ, ಆ ಬರೆದು ಇಟ್ಟದ್ದನ್ನ ಅವರು ಅಪರಾಧಿಗಳಾದರೆ ಅವರು ಯಾರಿದ್ದಾರೆ, ವಾದಿ ಪ್ರತಿವಾದಿ, ಇವರು ಇಬ್ಬರಲ್ಲಿ ಯಾರಾದರೂ ಅದನ್ನು ಭೋಗಿಸಲಿಕ್ಕೆ ಬೇಕು ಅಥವಾ ಇಬ್ಬರಿಗೂ ಭೋಗಿಸಲಿಕ್ಕೆ ಬೇಕು. ನಿಂದು ತಪ್ಪ ನಡೀರಿ, ಇಬ್ಬರಿಗೆ ಅವ್ರಿಗೆ ಶಿಕ್ಷೆ ಕರ್ಮ. ಅದಕ್ಕೆ ಇಬ್ಬರಿಗೂ ಏನಪ್ಪಾ ಅಂತಂದ್ರೆ ಶಿಕ್ಷೆ ಕೊಡಬಹುದು ಅಥವಾ ಒಬ್ಬರಿಗೂ ಕೊಡಬಹುದು. ಹೀಗೆ ಏನದವಲ್ಲ ಅದು ಬಾರದ ಕೂಡಲೇ ಅದರಂತೆ ನಡೀಲಿಕ್ಕೆ ಬೇಕಿವರು. ಆಗ ಇವ ಏನದಲ್ಲ ಅದು ಎಲ್ಲವರಲ್ಲಿ ಇರ್ತದ. ಅದನ್ನು ಸಂಕ್ಷಿಪ್ತವಾಗಿ ಬರೆಯುವಂತ ಒಂದಿರ್ತದ, ವಿಸ್ತಾರವಾಗಿ ಒಂದು ಬರೆಯುವಂತಿರ್ತದ. ಯಾರು ನಿಮ್ಗೆ ಗೊತ್ತಿದ್ದಿರ್ಬೇಕು, ಕ್ಲಾರ್ಕಿ ಮಾಡಿದವ್ರಿಗೆ ಅಥವಾ ಹಿಂದಕ್ಕ ನಾವು 7ನೇಕ್ಕಿದ್ದಾಗ ಜಮಾ ಖರ್ಚು ಒಂದು ಇರ್ತಿತ್ತು ಪೇಪರ್. ಆ ಗಣಿತದಲ್ಲಿ ಒಂದು ಪ್ರಶ್ನೆ ಇರ್ತಿತ್ತು, ಜಮಾ ಖರ್ಚು ಬರೆಯೋದು. ಈಗೆಲ್ಲ ಹೋಗ್ಯಾವ್ರಿ ಅವು. ಈಗ ಜಮಾ ಖರ್ಚು ಹ್ಯಾಗ್ ಮಾಡ್ಬೇಕು, ಏನ್ ಬರೀಬೇಕು ಮಂದಿಗೆ ಗೊತ್ತಿಲ್ಲ. ಯಾಕಂದ್ರೆ ಕಂಪ್ಯೂಟರ್ ಆಗ್ಯದ, ಕಂಪ್ಯೂಟರ್ ಮೇಲೆ ಟ್ಯಾಲಿ ಗೀಲಿ ಕಾಮರ್ಸ್ ಕಲ್ತವ್ರಿಗೆ ಗೊತ್ತದ. ಅದಕ್ಕೆ ಅದರಲ್ಲಿ ಒಂದು ಕೀರ್ದು ಅಂತ ಇರ್ತಿತ್ತು, ಒಂದು ಖತಾವಣಿ ಅಂತ ಇರ್ತಿತ್ತು. ಅದಕ್ಕೆ ರೋಜನಿಶಿ ಅಂತ ಒಂದು ಹೆಸರ, ಒಂದು ಖತಾವಣಿ ಅಂತ ಹೆಸರ. ಈ ರೋಜನಿಶಿ ಅಂದ್ರೆ ದಿನಾನು ಮಾಡಿದಂತಹ ಕರ್ಮದ ಅಂದ್ರೆ ವ್ಯವಹಾರಕ್ಕೂ ದಿನ ಬರೆದಿರೋದು. ಆ ದಿನದ್ದು ಒಂದು ದಿವಸದ ಏನು ಟೋಟಲ್ ಆದ ಜಮಾ ಆಗ್ಯದ ಅಥವಾ ಖರ್ಚು ಆಗ್ಯದ ಅದನ್ನ ಅಷ್ಟೇ ಬರೆಯೋದು. ಎದಕ್ಕೆ ಖರ್ಚಾಗ್ಯದ, ಎದರಿಂದ ಬಂತು ದುಡ್ಡ, ಎಷ್ಟು ಒಂದು 4 ರೀತಿಯಿಂದ ದುಡ್ಡು ಬಂದದ, 10 ರೀತಿಯಿಂದ ಹೋಗ್ಯದ ಅಂತ ತಿಳ್ಕೊರಿ. ಅದನ್ನ ಎಲ್ಲವನ್ನು ಬರೆಯದೆ ಆ ಬಂದದ್ದು ಟೋಟಲ್, ಖರ್ಚು ಆದದ್ದು ಟೋಟಲ್ ಒಂದು ಕಡೆ ಮತ್ತೊಂದು ಕಡೆ ಅದಕ್ಕೆ ಬರೀತಾರ. ಅದಕ್ಕೆ ಏನಂತಾರ, ಖತಾವಣಿ ಅಂತಾರ. ಅಲ್ಲಿ ಬರೆದ್ರು ಯಾವ ಪುಟದ ಮೇಲೆ ಬಂದದಪ್ಪ ಇದು, ಈ ಯಾವ ಪುಟದ ಮೇಲೆ ಬಂದದ ಅದರ ಮೇಲೆ ನಂಬರ್ ಹಾಕಿರ್ತಾರೆ. ಅಲ್ಲಿ ಇಲ್ಲಿ ಹಾಕ್ತಾರ, ಇಲ್ಲಿ ಅಲ್ಲಿ ಹಾಕ್ತಾರ. ಅಂದ್ರೆ ಇದು ಯಾವ ಪುಟಕ್ಕೆ ಹೋಯ್ತು, ಖತಾವಣಿಯ ಯಾವ ಪುಟದ ಮೇಲೆ ಇದರ ಸಂಕ್ಷಿಪ್ತವಾದಂತ ಸಂಖ್ಯೆಗಳು ಉಂಟು ಅನ್ನೋದು ಇಲ್ಲಿ ಬರೀತಾರ. ಇದು ಎಲ್ಲಿಂದ ಬಂತು ಅಂತ ಅದರಲ್ಲಿ ಬರೀತಾರೆ. ಆಗ ಈ ಯಮರಾಜ ಇವರು ಹಣಿ ಹೊರದಾಗ ಯಾವಾಗ ಎಷ್ಟು ವಯಸ್ಸಿಗೆ ಎಷ್ಟು ಇದಕ್ಕ ಏನೇನು ಭೋಗವನ್ನು ಮಾಡಬೇಕು ಅಂತ ಅದು ಬರದೇ ನೀಡುತ್ತ ನೋಡು. ಆ ಬರದೇ ಇಡುವುದಕ್ಕೆ ಕಾಗದ ಅಂತ ಇಲ್ಲಿ ಶಬ್ದ ಕೊಡ್ತದೆ. ಅದು ಕಾಗದ ಏನದಲ್ಲ, ಕಾಗದ ಅದು ಬರದೇ ಇಟ್ಟದ್ದು ಕಾಗದ, ಅದು ಆಟೆ ಅದು ಹರಿದು ಹೋಗ್ಯದು. ಅಂದ್ರೆ ಹೇಗ್ರಿ ನಾವು ವ್ಯವಹಾರ ಮಾಡ್ತಿರ್ತೀವಿ, ಇನ್ನೂ ಆದ್ರೂ ಹಳ್ಳಿಯೊಳಗಂತ ವ್ಯವಹಾರ ಅದ. ಆ 4 ಮಂದಿ ಎದುರಿನಲ್ಲಿ ಏನೋ ವ್ಯವಹಾರ ಮಾಡಿ ಆ 4 ಮಂದಿ ಸಾಕ್ಷಿಯಿಂದ ಒಂದು ವ್ಯವಹಾರ ಅಂತ ಬರಬೇಕಿರ್ತೇವೆ. ಇಂತಿಷ್ಟು ದಿವಸ ನೀನು ಇದು ನಮ್ಮ ಹೊಲ ಮಾಡಬೇಕು, ವರ್ಷಿಗೆ ಎಷ್ಟು ಕೊಡಬೇಕು, ಆ ಕೂಡ್ಲಿಲ್ಲ ಅಂದ್ರೆ ಬರ್ಕೊಂಡಿರ್ತಿರ್ತೇವೆ. 1 ವರ್ಷ 2 ವರ್ಷ ಹೊಲ ಮಾಡ್ಲಿಕ್ಕೆ ಕೊಟ್ಟಿರ್ತೇವೆ. ಅದು ಯಾವಾಗ ಅವಧಿ ಮುಗೀತು, ಅವ ಕೊಡೋದು ಕೊಟ್ಟ, ಇವ ತೆಗೆದುಕೊಳ್ಳೋದು ತಗೊಂಡ, ಅಂದ ಬಳಿಕ ಆ ಕಾಗದ ಏನ್ ಮಾಡ್ತೇವೆ, ಹೊರ ಹಾಕಿಬಿಡ್ತೇವೆ. ಅಂದ್ರೆ ನಮ್ದು ನಿಮ್ದು ಕರಾರ ಮುಗೀತು. ಆಗ ಇಲ್ಲಿ ಗುರುವಿಗೆ ಶರಣು ಹೋಗಿ ತನ್ನ ಸ್ವಸ್ವರೂಪದ ಜ್ಞಾನವನ್ನು ಮಾಡಿಕೊಂಡಾಗ ಈ ಜನ್ಮ ಮರಣ ಆಗಲಿಕ್ಕೆ ಏನ ಕಾರಣಗಳು ಅದಾವ, ನಿಮ್ಮ ಪ್ರಾರಬ್ಧ ಕರ್ಮಗಳನ್ನ ಅದಾವ, ಅವುಗಳನ್ನೇನು ಬರದಿಟ್ಟಲ್ಲಿ ಯಮರಾಜ, ಅದು ಕಾಗದನೇ ಹರಿದು. ಅಂದ್ರೆ ಏನು, ನಿನ್ನ ಜನ್ಮ ಮರಣ ಅನ್ನೋದು ಎಂದಿಗೆ ಮುಗಿದೋಯ್ತು. ಅವು ಇರಬಹುದಿನ ಸಂಚಿತ ಕರ್ಮಗಳು. ಸಂಚಿತ ಕರ್ಮಗಳು ಇದ್ದಾಗಾದ್ರೂ ಕೂಡ ನಿನ್ನ ಮುಗಿತಾವಲ್ಲ ಅಲ್ರಿ, ಇನ್ನೂ ಅದಾವಂತೀರಿ, ಅದು ಭೋಗಿಸ್ಬೇಕಲ್ಲ. ಭೋಗಿಸ್ಲಾರ್ರೆ ಹೇಗ, ಅದಕ್ಕೂ ಶಾಸ್ತ್ರದಲ್ಲಿ ಹೇಳ್ಯಾರ, ಮುಂದೂ ಬರ್ಬೋದು. ಆದ್ರೂ ಕೂಡ ಸೂಚ್ಯವಾಗಿ ನಾನು ಹೇಳ್ತೀನಿ, ಪ್ರಾರಬ್ಧ ಅಂದ್ರೆ ಉಣ್ಣಲಿಕ್ಕೆ ಬಂದಂಥದ್ದು ಅದನ್ನ ಉಂಡೇ ತೀರ್ಬೇಕು. ಅವ ಜ್ಞಾನಿನೇ ಇರ್ಲಿ
ಅವ ಅಜ್ಞಾನಿನೇ ಇರ್ಲಿ, ಈ ಶರೀರ ತಗೊಂಡು ಬಂದಾನ ಅಂದ ಬಳಿಕ ಆ ಬ್ರಹ್ಮ ಅಥವಾ ಆ ಯಮರಾಜ ಬರೆದಿರ್ತಾನ ಏನು, ಇವ ಇಂತಿಷ್ಟು ವರ್ಷ ಇಲ್ಲಿ ಬಾಳಬೇಕು, ಈ ಬಾಳು ಇಂತಿಷ್ಟು ಅವಧಿಯಲ್ಲಿ ಇಂತಿಷ್ಟು ಸುಖಗಳನ್ನ, ಇಂತಿಷ್ಟು ದುಃಖಗಳನ್ನ, ಇಂತಿಷ್ಟು ಮಾನವನ್ನ, ಇಂತಿಷ್ಟು ಅಪಮಾನವನ್ನ ಇವ ಸಹಿಸಲಿಕ್ಕೆ ಬೇಕು ಅಂತ ಬರದಾನ. ಆ ಬರೆದದ್ದು ತಪ್ಪುದೇ ಇಲ್ಲ. ಇನ್ನೂ ಥೋಡೆ ಉಳಿದಾವ್ ನೋಡ್ರಿ ಶಿಲ್ಲಕ್ಕ. ಅವು ಏನು, ಅವಕ್ಕೆ ಯಾರಿಗೆ ಕೊಡ್ತೀರಿ ಅಂತ ಕೇಳಿದಾಗ ಶಾಸ್ತ್ರದಲ್ಲಿ ಹೇಳ್ಕೊಂಡ್ಬಂದ್ರು, ಅವು ಎಲ್ಲಿ ಇರ್ತಾವ ಇದು ಗೊತ್ತಾಗಬೇಕು ಮೊದಲ. ಆ ಶತ್ರು ಎಲ್ಲಿ ಇರ್ತಾನ ಅದು ಗೊತ್ತಿತ್ತಂದ್ರ ಅಲ್ಲಿ ಹೋಗಿ ಅವನನ್ನು ಹೊಡೆದ್ಲಿಕ್ಕೆ ಬರ್ತದ. ಆದ್ರೆ ಈ ಸಂಚಿತ ಕರ್ಮಗಳು ಎಲ್ಲಿ ಇರ್ತಾವಂದ್ರ ಅಜ್ಞಾನದ ಆಶ್ರಯದಲ್ಲಿ ಇರ್ತಾವ. ಸಂಚಿತ ಕರ್ಮದಲ್ಲಿಯೂ ಅಜ್ಞಾನದ ಆಶ್ರಯದಲ್ಲಿ ಇರ್ತಾವ, ಅಂದ್ರ ಆವರಣದ ಆಶ್ರಯದಲ್ಲಿ ಇರ್ತಾವ. ಪ್ರಾರಬ್ಧ ಕರ್ಮಗಳು ವಿಕ್ಷೇಪದ ಆಶ್ರಯದಲ್ಲಿ ಇರ್ತಾವ. ವಿಕ್ಷೇಪ ಅಂದ್ರೇನೆ ಈ ಶರೀರ, ಅದು ಅಜ್ಞಾನದ ಕಾರ್ಯಕ್ಕೆ ವಿಕ್ಷೇಪ ಅನ್ಬೇಕು, ಕಾರಣಕ್ಕ ಕಾರಣ ಅನ್ಬೇಕು. ಆ ಕಾರಣ ಏನದಲ್ಲ ಅದು ಅಜ್ಞಾನದ. ಆ ಅಜ್ಞಾನ ಅಂದ್ರೆ ತಿಳಿಲಾರ್ದಂಗದ. ಆ ತಿಳಿಲಾರ್ದಂಗ ಯಾವ್ದದ ಅಜ್ಞಾನ, ಅದರ ಆಶ್ರಯದೊಳಗ ಸಂಚಿತ ಕರ್ಮಗಳಿರ್ತಾವ. ಮತ್ತು ಪ್ರಾರಬ್ಧ ಅಂದ್ರೆ ಈಗ ಉಳ್ಳಿಕ್ಕೆ ಬಂದಿವಲ್ಲ, ಇವು ಎಲ್ಲಿರ್ತಾವಂದ್ರೆ ವಿಕ್ಷೇಪ ಶಕ್ತಿಯ ಆಶ್ರಯದಲ್ಲಿ ಇರ್ತಾವ, ಶರೀರದಲ್ಲಿ ಇರ್ತಾವ. ಅಂದ್ರೆ ಈ ಶರೀರ ಇರುತ್ತಾನ ಅವು ಇರುವೆ. ಶರೀರ ಹೋಯ್ತು ಪ್ರಾರಬ್ಧ ಕರ್ಮ ಹೋಗು ಅಂತ ತಿಳಿಬೇಕು. ಶರೀರ ನಾಶ ಆಗುತ್ತಾನ ಅವು ನಿಮಗೆ ಬಿಡುವುದಿಲ್ಲ. ಇನ್ನು ಇಲ್ಲಿ ಅಜ್ಞಾನದ ಆಶ್ರಯದಲ್ಲಿದ್ದಂತ ಸಂಚಿತ ಕರ್ಮಗಳೇನಿದ್ದಾವಲ್ಲ, ಆ ಜ್ಞಾನ ಅನ್ನುವಂತ ಅಗ್ನಿಯಿಂದ ಆ ಅಜ್ಞಾನದ ಕೇಡು ನೋಡಯ್ಯ, ಅಜ್ಞಾನದ ಕೇಡು ಅಂತ ಹೇಳ್ಕೊಂಬಂದ ಆ ಅಜ್ಞಾನನೇ ಹೋಯ್ತು. ಅಜ್ಞಾನನೇ ಸುತ್ತ ಭಸ್ಮ ಆಯ್ತು ಅಂದ್ರ ಆ ಆಶ್ರಿತವಾದಂತಹ ಆ ಸಂಚಿತ ಕರ್ಮಗಳು ಕೂಡ ಸುತ್ತಬಿಟ್ಟು ಆಶ್ರಯ ನಾಶ ಆಯ್ತು ಅಂದ್ರ ಆಶ್ರಿತ ತನ್ನಿಂದ ತಾನೇ ನಾಶ ಆಗ್ತದ. ಅದಕ್ಕೆ ಮತ್ತೆ ಬೇರೆ ನಾಶ ಮಾಡುವ ಅವಶ್ಯಕತೆ ಇಲ್ಲ. ಆಗ ಒಂದು ಗಿಡ ಕಡ್ದೆವು, ಆ ಗಿಡವನ್ನು ಆಶ್ರಯದಂತ ಬಳ್ಳಿ ಅದು, ಅದರ ಮೇಲೆ ಅದು ಬೆಳೆದ. ಈ ಕಳ್ಳಿ ಅಂತ ನೋಡಿರ್ಬೇಕು. ನಾವು ಸಣ್ಣವರಿದ್ದಾಗ ಹೇಳ್ತಿದ್ರು, ಆ ಕಳ್ಳಿ ಮೇಲ ಒಂದು ಹಳದಿದು ಉದ್ದು ಅವು ಬೆಳೆದಿರ್ತಾವ. ಬೆಳೆದ ಕಳ್ಳಿಗೆ ತೋರ್ಗುಳ್ಳಾರ್ದಂಗ ಅದೇ ಹೋಗ್ತಿರ್ತದ. ಅದಕ್ಕೆ ಬೇರಿಲ್ಲ, ಅದು ನೆಲಕ್ಕೆ ಸಂಬಂಧ ಇಲ್ಲ. ಈ ಕಳ್ಳಿ ಮೇಲೆ ಇದ್ದು ಕಳ್ಳಿದೆ ಎಲ್ಲಾನೇ ಅದಕ್ಕೆ ಅದ್ರ ಮೇಲೆ ಅದಕ್ಕೆ ಮುಚ್ಚಿ ಹಾಕಿ ಬಿಟ್ಟಿರ್ತಾವ. ಅದಕ್ಕೆ ನಮಗೆ ಸುಮ್ ಏನದು ಅಂತ ಕೇಳಿದಾಗ ಸಣ್ಣವ್ರು ಹೇಳ್ತಾವ, ಶೀತನ ಶಾವಿಗೆ ಏರ್ತಿದ್ರೆ ಈ ಶಾವಿಗೆ ಹೇಗಿರ್ತಾವಲ್ಲ ಅದು ಎಳೆ 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 ಇದ್ದುಕೊಂಡು ಅದ್ರ ಆಶ್ರಯದಲ್ಲಿ ಇರ್ತದೆ. ಈ ಕಳ್ಳಿ ಗಿಡನೇ ಕಳೆದು ಹೋಗ್ರವು. ಕಳ್ಳಿ ಗಿಡ ಎಲ್ಲಿಂದನ ಅದ ಆ ಮ್ಯಾಲಿಂದು ಅದು ಏನದರದು ಆ ಬಳ್ಳಿ ಉದ್ದು ಎಳೆ ಎಳೆ ಆದಂಥದ್ದು. ಅದಕ್ಕೆ ಎಲೆಯಿಂದ ಏನೂ ಇಲ್ಲ, ಉದ್ದು ಎಳೆ ಎಳೆನೇ ಬೆಳೆಯೋದು. ಅದು ಹಾಗೆ ಇರ್ತದೆ, ಅದು ಸಾಯುವುದಿಲ್ಲ. ಅದನ್ನು ಸಾಯ ಹೊಡಿಬೇಕಂತ ತೆಗೆಯುವುದು ಗರಜಿಲ್ಲ. ಆ ಕಳ್ಳಿ ಗಿಡ ಕಡಿದು ಬಿಡ್ಬೇಕು. ಯಾಕಂದ್ರೆ ಕಳ್ಳಿ ಗಿಡ ಈ ಭೂಮಿಯಲ್ಲಿ ಇದ್ದಂತ ಆಹಾರವನ್ನು ಶೋಷಣೆ ಮಾಡಿ ತಗೋತದ. ಆ ಕಳ್ಳಿ ಗಿಡ ತಗೊಂಡು ಆಹಾರವನ್ನು ಇದು ತಗೊಂಡು ಇದು ಬದುಕುತ್ತಿರ್ತದೆ. ಆಗ ಈ ಅಜ್ಞಾನದ ಆಶ್ರಯದಲ್ಲಿ ಇದ್ದುಕೊಂಡು ಅದರ ಸತ್ತ ಪಡೆದುಕೊಂಡು ತಾನು ಯಾವಾಗಲೂ ಅಲ್ಲಿ ಇರ್ತದೆ ಸಂಚಿತ ಕರ್ಮ. ಆ ಅಜ್ಞಾನವೇ ನಾಶ ಆಗಿ ಹೋಯ್ತು ಅಂತಂದ್ರ ಆ ಸಂಚಿತ ಕರ್ಮನು ಅಲ್ಲೇ ನಾಶ ಆಗಿ ಹೋಗ್ಬಿಡ್ತು. ಇದು ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇದು ಮತ್ತೆ ಬರೀರ್ಲಿ ಅಜ್ಞಾನಿನೇ ಇರ್ಲಿ, ಜ್ಞಾನಿ ಅದನ್ನ ಅವ ಕರ್ಮ ಹೋಗಿಸದ ಅವನು ಸುಟ್ಟು ಹೋದು ಮತ್ತೆ ಈ ಜನ್ಮದಲ್ಲಿ ಒಂದೊಂದ್ಸಲ ಅರಿಯದೆಯೋ ಅರಿತೋ ಅದು ವಿಹಿತವೇ ಆಗಲಿ ನಿಷಿದ್ಧವಾಗಲಿ ಕರ್ಮಗಳನ್ನು ಮಾಡ್ತಾನ. ನಿಷಿದ್ಧ ಕರ್ಮತ್ವ ಅವನಿಗೆ ದುಃಖ ಆಗಬೇಕು, ಮುಂದಿನ ಜನ್ಮದಲ್ಲಿ ಬರ್ತಾವ ಅಂತ ಹೇಳಿರಿ. ಮತ್ತ ವಿಹಿತ ಕರ್ಮಗಳಿಂದ ಸುಖ ಆಗಬೇಕು, ಅದು ಯಾರಿಗೆ ಕೊಡ್ತೀರಿ ಅಂತ ಕೇಳಿದ್ರೆ ಅದಕ್ಕೂ ಶಾಸ್ತ್ರದಲ್ಲಿ ಒಂದು ಹೇಳ್ಕೊಂಡ್ ಬಂದಾರ. ಏನದು ಅಂದ್ರ ಆ ಜ್ಞಾನಿಗಳ ವ್ಯವಹಾರವನ್ನು ನೋಡಿ ಅವರು ನಿಷಿದ್ಧ ಕರ್ಮವನ್ನೇ ಇರಲಿ ಅಥವಾ ವಿಹಿತ ಕರ್ಮವೇ ಇರಲಿ ಅವುಗಳನ್ನು ನೋಡಿ ಯಾರು ಜ್ಞಾನಿಗಳ ಗುಣಗಾನ ಮಾಡ್ತಾರ, ಜ್ಞಾನಿಗಳನ್ನ ಹೊಗಳ್ತಾರ,
ಜ್ಞಾನಿಗಳು ಸೇವೆ ಮಾಡ್ತಾರೆ. ಅವರು ಜ್ಞಾನಿಗಳು ಮಾಡಿದಂತ ಪುಣ್ಯದ ಕರ್ಮಗಳು ಫಲ ತಗೊಂಡ್ಬಿಡ್ತಾರ. ಮತ್ತೆ ಯಾರು ಜ್ಞಾನಿಗಳನ್ನ ತಗೊಳ್ತಾರ, ಅವ್ರು ನಿಂದ ಮಾಡ್ತಾರ. ಏನಪ್ಪ ಸ್ವಾಮಿಗಳಂತ ದೊಡ್ಡವ್ರಂತ ಶಾಸ್ತ್ರ ಹೇಳ್ತಾರಂತ ಹೀಗ್ ಮಾಡ್ಬೇಕನಪ್ಪ ಅಂತ ಟೀಕಾ ಮಾಡೋರು ಇರ್ತಾರೆ. ಆ ಟೀಕಾ ಮಾಡುವವರು ಅವರು ಮಾಡಿದಂತ ಪಾಪದ ಕರ್ಮದ ಫಲ ಅವ್ರು ತಗೊಂಡು ಹೋಗ್ತಾರೆ. ಹೀಗಾಗಿ ಜ್ಞಾನಿಗೆ ಯಾವ ಕರ್ಮದ ಫಲನೂ ಅಂಟುವುದಿಲ್ಲ. ಆದ್ದರಿಂದ ನಾವು ಗುರುಗಳ ಹತ್ತಿರ ಏನು ಕೇಳ್ಕೋಬೇಕು? ಜ್ಞಾನವನ್ನೇ ಕೇಳ್ಕೋಬೇಕು. ಆ ಜ್ಞಾನ ಪ್ರಾಪ್ತ ಆಯ್ತು ಅಂದ್ರ ಅದರಿಂದ ಏನಾಗ್ತದ, ಈ ನಮ್ಮ ಲಲಾಟದಲ್ಲಿ ಬರೆದು ಬಂತ ಏನು ಆ ಕರ್ಮ ಅದಾವ, ಆ ಕರ್ಮದ್ದು ಆ ಹಾಳಿ ಅಥವಾ ಕಾಗಲ ಹಾಗೆ ಅದು ಹೋಗ್ತದೆ. ಆದ್ದರಿಂದ ಏನ್ ಮಾಡ್ಬೇಕಂದ್ರೆ ಸದ್ಗುರು ವಚನೆ ವಿಶ್ವಾಸ ಲೋಕ ಸದ್ಗುರು ವಚನಗಳಲ್ಲಿ ವಿಶ್ವಾಸ ಇಡಬೇಕು. ವಿಶ್ವಾಸ ಇಟ್ಟು ಅದರಂತೆ ಆಚರಣೆ ಮಾಡಬೇಕು. ಅಂದಾಗ ಮಾತ್ರ ಇದು ಸಾಧ್ಯ. ವಿಶ್ವಾಸ ಇಲ್ಲ, ವಿಶ್ವಾಸೋ ಹಿ ಫಲದಾಯಕ. ವಿಶ್ವಾಸವೇ ಫಲ ಕೊಡ್ತದ, ನಿಮ್ಗೆ ಅವಿಶ್ವಾಸದಿಂದ ಇಲ್ಲ. ಆ ಫಲ ಕೊಡ್ಲಿಕ್ಕೆ ಬೇಕು. ಯಾಕಂತಂದ್ರೆ ಕೆಲವೊಂದು ಅನೇಕ ಉದಾಹರಣೆಗಳನ್ನು ನೀವು ಕೇಳ್ಕೊಂಡು ಬಂದಿರಿ. ಆ ವಿಶ್ವಾಸದಲ್ಲಿ ಯಾರಿಗೂ ಯಾಕಬೇಕು ನಾಲ್ಕ ಪಾಣಿನ ಮಂತ್ರ ಅಂತಂದ್ರೆ ಪಾಣಿನ ಮಂತ್ರ ಜಪಿಸಿ ಎಷ್ಟೋ ಮಂದಿ ಉದ್ಧಾರ ಆದಂತ ಮರಾಠಿ ಸಂತರು ಹೇಳ್ತಿದ್ರು. ಉಪದೇಶ ಕೊಡ್ರಿ ಅಂತ ಕಿರಿಕಿರಿ ಹಚ್ಚದ ಒಬ್ಬ ಏನೋ ದೋಸ್ತನೇ ಇದ್ದ. ಗುರುಗಳಿಗೆ ಗೊತ್ತಿತ್ತು ಇವನಿಗೆ ಉಪದೇಶ ಕೊಟ್ರಿ ಇಲ್ಲೇನು ನಾಟುದಿಲ್ಲ ಅಂತ. ಅದಕ್ಕೆ ಒಂದು ಕಲ್ತು ಒಂದ್ರ ಹೇ ದಗಡ್ದ ಅಂದ್ರ ಕಲ್ತು ಹೋಗ ಕಡೆ ತಂದ್ರು. ಅವ ಏನ್ ಕೇಳ್ದ, ಇದು ಗುರುಗಳು ನಮ್ಗೆ ಉಪದೇಶ ಮಾಡೋದಕ್ಕೆ ಹೇ ದಗಡ್ದ ಅಂತ ಅದನ್ನೇ ಪಠಣ ಮಾಡದಂತ. ಮಾಡೋದ್ರಿಂದ ಏನಾಯ್ತು, ಅದಕ್ಕೊಂದು ಫಲ ಆಯ್ತು. ಅವನಿಗೆ ಏನ್ ಫಲ ಆಯ್ತು ನೋಡ್ಕೊಂಡ್ಬಂದಿದ್ರು. ಮತ್ತೆ ಸಂಕ್ಷಿಪ್ತಲ್ಲಿ ಹೇಳ್ಬೇಕಾಗಿದ್ರೆ ಬಾವಿ ಹೊಡೆದಿದ್ರು, ಒಟ್ಟಾರೆ ಏನಾದಕ್ಕೆ ನೀರೇ ಬಿದ್ದಿದ್ದಿಲ್ಲ. ಸಾರು ಹೊಡೆದ್ರು. ಇವ ಹೇ ದಗಡ್ದ ಅದೇ ಮಾಡ್ದ, ಎಲ್ಲ ಬಿಟ್ಟ, ದುರಿತ ಕರ್ಮ ಬಿಟ್ಟ. ಇದು ಒಳ್ಳೆಯದ ಮಾಡಕ್ ಹಿಡ್ದ, ಅದೇ ಮಂತ್ರವನ್ನು ಪಠಿಸಿದ. ಅದಕ್ಕೆ ಮೊನ್ನೆ ಅಂದ್ರು ಅವ ಏನದ ನೋಡು ಅಲ್ಲಪ್ಪ, ಬರೀ ಹೇ ದಗಡ್ದ ಏನೋ ಯೋಗ ಮಾಡ್ತಾನಂತ, ಅಭ್ಯಾಸ ಮಾಡ್ತಿರ್ತಾನೆ, ಯಾವಾಗನು ಸಮಾಧಿ ಮಂತ್ರ ತಂತ್ರ ಮಾಡ್ತಾನ. ಅವನಿಗೆ ಕರೀತು ನೋಡು ಅಂತಂದ್ರು. ಅದಕ್ಕೆ ಅವನಿಗೆ ಕರ್ಕೊಂಡ್ಬಂದ್ರು. ಏನಪ್ಪ ಇವ್ ಆಮೇಲೆ ಏನಾದ ಮೇಲೆ ಏನಾರ ನೀನು ಗುರು ಕೊಟ್ಟಂತದ್ದು ಏನೋ ಮಾಡ್ತಿದ್ದೀನಿ, ಅದರ ಪ್ರಯೋಗದಿಂದ ಏನಾರ ನಮ್ಗೆ ನೀರು ಬರೋ ಮಾಡಂದಾಗ ಅದೇ ಕಲ್ತ್ಕೊಂಡು ಹೋಗುದಂತ ದೇಹದ ನೀರು ಬಿತ್ತು ಅಂತ ಹೇಳಿದ್ರು. ಏನು ತಾತ್ಪರ್ಯದ ತಾತ್ಪರ್ಯ ಏನಾದ್ರು ಹೇಳುದು? ನಿಮ್ಗ ಅನ್ಸ್ತದೆ ಎಲ್ಲ ಸುಳ್ಳು ಕಚೇರಿ ಕಥೆಯಪ್ಪ ಇವೆಲ್ಲ ಕರೆ ಎಲ್ಲ ಆಗ್ತದ. ಹಂಗ್ ಮಾಡಿದ ಆಗ್ಬೇಕಾಗಿತ್ತಂದ್ರ ಎಷ್ಟೋ ಆಗ್ಬೇಕಾಗಿತ್ತು ಅಂತ ಅಂತೀವಿ. ಆದ್ರೆ ಹೇಳೋ ತಾತ್ಪರ್ಯದಲ್ಲಿ ಬೇರೆ ಅದ. ಕಥೆ ಅಂತ ಪ್ರತಿಯೊಂದು ಸಂತೋಷ ಕೂಡಿರ್ಬೇಕಂತಿಲ್ಲ. ಅಂದ್ರ ವಿಶ್ವಾಸ ಇತ್ತು ಅಂದ್ರ ಅದು ಫಲ ಕೊಡ್ತದ. ಅದಕ್ಕೆ ಗುರುಗಳ ವಚನದಲ್ಲಿ ವಿಶ್ವಾಸ ಇರಬೇಕು ಅನ್ನೋದೇ ಅದರ ತಾತ್ಪರ್ಯದನ್ನ ಬೇರೆ ಇಲ್ಲ. ಅದಕ್ಕ ಇವರು ಟೀಕಾ ಇಲ್ಲಿ ಕರ್ಕೊಂಡು ಬಂದಾರ. ಟೀಕಾದಲ್ಲಿ ಒಂದೊಂದಲ್ಲಿ ಈಗ ನೋಡೋಣ. ಸದ್ಗುರು ಮತ್ತು ಈ ಸದ್ಗುರುಗಳು ಈ ಪದ್ಯದ ತಾತ್ಪರ್ಯವನ್ನು ಹೇಳ್ತಾ ಇದ್ದೇನೆ. ಏನಂತಾರ? आपल्या स्वतःच्या स्वरूप जाण. ನೀನು ನಿನ್ನ ಸ್ವಸ್ವರೂಪವನ್ನು ತಿಳ್ಕೊಳ್ಳೋದ್ರಿಂದ ಏನಾಗ್ತದೆ म्हणजे आपण स्वतः सच्चिदानंद रूप आहो. देह इंद्रिय प्राण मन बुद्धी याचा साक्षी असा आत्मा आहो. ಅಂದ್ರೆ ನಾನು ಸ್ವತಃ ಸಚ್ಚಿದಾನಂದ ರೂಪ ಇದ್ದೀನಿ. ಇದು ಹಿಂದಕ್ಕೆ ಬಂದದ್ದು ಹಿಂದೆ ಹೋಗ್ಯದ. ನಾನು ದೇಹ ಅಲ್ಲ, ನಾನು ಇಂದ್ರಿಯ ಅಲ್ಲ, ಪ್ರಾಣ ಅಲ್ಲ, ಮನ ಅಲ್ಲ, ಬುದ್ಧಿ ಅಲ್ಲ ಅಂತ ಈಗಾಗಲೇ ಹೇಳ್ಕೊಂಡು ಬಂದಾನ. ಮತ್ತ ಅಲ್ಲಂದ್ರೆ ಮತ್ತೆ ನಾನು ಯಾರು ಅಂದ್ರ ಇವೆಲ್ಲವುಗಳಿಗೂ ದೇಹಾದಿ ಪ್ರಪಂಚಕ್ಕೂ ಪ್ರಾಣಕ್ಕೂ ಮನಸ್ಸಿಗೂ ಬುದ್ಧಿಗೂ ಇವು ಎಲ್ಲಗಳು ಏನು ವ್ಯವಹಾರ ಮಾಡ್ತಾವ ಆ ವ್ಯವಹಾರಕ್ಕೆ ನಾನು ಸಾಕ್ಷಿ ಇದ್ದೇನೆ ಅಂತ ತಿಳ್ಕೊ.
ಹೀಗೆ ತಿಳ್ಕೊಂಡಿ ಅಂದ್ರೆ ನಿನ್ನ ಕಾಗಳ ಭಾಷೆ ಏನು ಕಾಗಾಯಪ್ಪ ಇವ್ರದು ಬಹಳ ಕಾಗಾಯ ಆಗ್ಯದ ಅಂತಿರ್ತಾರ ನೋಡು. ಅದು ಶಬ್ದ ಇಲ್ಲಿಗೆ ಬಂದವ್ ನೋಡ್ರಿ, ಅದು ಗುಜರಾತಿ ಒಳಗೂ ಬಂದವ, ಮರಾಠಿ ಒಳಗೂ ಬರ್ತದ, ನಮ್ಮ ಕನ್ನಡದಲ್ಲಿನೂ ಒಂದು ಮಾತು ಬಹಳ ಕಾಗಾಯ ಕೊಟ್ಟವ್ರು ದನಗಳು ಬಂದು ನಮಗ ಇನ್ನು ಬೇಲಿ ಹಾಕಬೇಕಾಗ ನಮ್ಮ ಹೊಲಕ್ಕ ಅಂತಿರ್ತಾರೆ. ಅಂದ್ರ ತ್ರಾಸ, ತ್ರಾಸ ಅಂದ್ರೆ ಇದು ಕಾಗ ಅಂದ್ರೆ ಅದು ಏನಂದ್ರ ಹಣೆ ಬರ, ಆ ಹಣೆ ಬರ ಲಲಾಟ ನೆಟ್ಟಿಗೆ ಅದಕ್ಕಂತಾರ ಕಾಗ ಅಂತ. ಅದು ಹೋಗ್ರೆ ಹರಿತದ. ಅದಕ್ಕೆ यांचा साक्षी असा प्रत्येकात्मा हो आणि आपण नसून देहाचे वर्णाश्रम आदिक धर्म व इंद्रियाचे अंधत्व आदिक धर्म हे दोन्ही आपल्या स्वरूपात नाही. ದೇಹ ಬಂದಂತ ವರ್ಣಾಶ್ರಮಗಳು, ವರ್ಣಾಶ್ರಮಗಳಲ್ಲಿ ಹೇಳಿದ ನಾವು ವರ್ಣ ಅಂದ್ರೆ 4 ವರ್ಣಗಳು, ಆಶ್ರಮಗಳು ಅದಾವ. 4 ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವು 4 ವರ್ಣಗಳು. ಆಶ್ರಮಗಳು ಯಾವುದು? ಬ್ರಹ್ಮಚರ್ಯಾಶ್ರಮ, ವಾನಪ್ರಸ್ಥಾಶ್ರಮ, ಅಥವಾ ಸನ್ಯಾಸಾಶ್ರಮ, ಇವು ಆಶ್ರಮಗಳದಾವ. ಇವು ಆಶ್ರಮ ಇವೆಲ್ಲ ನಾ ಅಲ್ಲ, ಇವು ಯಾರಿಗೆ ಇವು ಶರೀರಕ್ಕೆ ಬಂದದ್ದು ಅದಾವ, ಇವು ನಾ ಅಲ್ಲ ಅಂತ ಇಟ್ಕೋಬಹುದು. आपण केवळ शुद्ध चेतन रूप आहोत. ನಾನು ಕೇವಲ ಶುದ್ಧವಾದಂತ ಚೇತನ ಇದ್ದೇನೆ, ಇವು ಚೇತನ ಇಲ್ಲ, ಇವು ಜಡವಾದಂಥವು. ಇಂಥ असे ज्ञान जेव्हा तुझ्या ठिकाणी दृढ होईल त्याच वेळी तुझे जन्म मरण टळेल. बरोबर ಹೇಳಿದ್ರು. ಇಂಥ ವಿಶ್ವಾಸ ನಿನ್ನಲ್ಲಿ ದೃಢವಾಗಿ ನಿಲ್ಲಬೇಕದು, ನೆಲೆಯಾಗಿ ನಿಲ್ಲಬೇಕು. ಕೇವಲ ಗುರುಗಳು ಹೇಳ್ತಾರಂತ ಎಲ್ಲ ಹೇಳ್ತಾರ, ಅದೆಲ್ಲ ಆಗ್ತದದು, ಅವ್ರೇನ್ ಆಗ್ತಾರ್ರಿ, ಅದೇನೋ ಜ್ಞಾನತ್ತ ಅದು ಹೇಗಾಗ್ತದ? ಜ್ಞಾನತ್ತ ಈ ಶರೀರ ನಾನಂದ್ರೆ ಅದಂಗಪ್ಪ, ಇದು ಶರೀರ ನಾನೇ ಅಂತ ಮಾತು ಬಂತು, ಅದು ಆಗುದಿಲ್ಲ. ಇದನ್ನು ಬಿಟ್ಟು ಬಿಡ್ಬೇಕು. ಶರೀರವೇ ನಾನು ಅನ್ನುವಂತ ಎಷ್ಟು ನಂಬಿಕೆ ಅದೆಯೋ ಅಜ್ಞಾನ ಕಾಲದಲ್ಲಿ ಅದನ್ನು ತ್ಯಾಗ ಮಾಡಿ ನಾನು ಆತ್ಮನು, ನಾನು ಶುದ್ಧ ಚೇತನನು, ನಾನು ಇವೆಲ್ಲವುಗಳನ್ನು ತಿಳಿಯುವಂಥವನು ಅನ್ನುವಂಥದ್ದನ್ನು ಅಷ್ಟೇ ದೃಢ ಆಗುವುದು. ಅಜ್ಞಾನ ಕಾಲದಲ್ಲಿ ಶರೀರೇಂದ್ರಿಯಾದಿಗಳು ಎಷ್ಟು ನಾನಂತ ಕೂತನ ಅದನ್ನು ತ್ಯಾಗ ಮಾಡಿ ಸಾಕು, ತ್ಯಾಗ ಕರಿಕೆ ಅದಕ್ಕಾಗಿ ಶಬ್ದ ಮಾಡಿದ್ರೆ ಹಿಂದಿ ಒಳಗೆ ಅದನ್ನು ತ್ಯಾಗ ಮಾಡಿಬಿಡ್ಬೇಕು, ಬಿಟ್ಟು ಬಿಡಬೇಕು. ಬಿಟ್ಟು ಏನ್ ಮಾಡಬೇಕು? ನೋಡಿ ಹಿಡಿಬೇಕು, ನಾನು ಆತ್ಮ ಇದ್ದೇನೆ, ಇವೆಲ್ಲವುಗಳಿಗೂ ಸಾಕ್ಷಿ ರೂಪನಾದಂತ ಸಾಕ್ಷಿ ಇದ್ದೇನೆ, ಶುದ್ಧ ಚೇತನ ಅವರ ದೃಢಾತ್ಮನ, ಅವಾಗ ನನಗೆ ಜನ್ಮ ಮರಣದ ಇದು ಏನಲ್ಲ ಕಡಿದು ಹೋಗ್ತದಪ್ಪ ಅಂತ ಹೇಳ್ಬೋದು. त्याचे स्पष्टीकरण करणारे अनेक वचने स्मृती आहेत. ಇದನ್ನು ಸ್ಪಷ್ಟಪಡಿಸಲು ಸಲುವಾಗಿ ಶ್ರುತಿಯಲ್ಲಿ ಕೂಡ ಅನೇಕ ಉದಾಹರಣೆಗಳನ್ನು ಕೊಟ್ಟ ಹೇಳ್ಕೊಂಡು ಬಂದಿದ್ದಾರೆ. त्यापैकी काही पुढील अर्थाचे आहेत. ಆ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಂತ ಕೆಲವೊಂದು ಮಾತುಗಳನ್ನ ನಾವು ಇಲ್ಲಿ ಮರಾಠಿ ಭಾಷೆಯಲ್ಲಿ ಹೇಳ್ತೇವೆ. ಅವು ಯಾವುವು? ಒಂದನೇದು ಜ್ಞಾನೇಶ ಮೋಕ್ಷ ಹೋಗೋ, ಇದು ಒಂದನೇದು. ಅಂದ್ರೆ ಜ್ಞಾನೇಶ ಮೋಕ್ಷ ಹೋಗೋ, ಜ್ಞಾನಾದೇವತ್ತು ಕೈವಲ್ಯಂ. ಅಲ್ಲಿ ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲೇನು ಜ್ಞಾನೇವತ್ತು ಕೈವಲ್ಯಂ, ಇಲ್ಲಿ ಜ್ಞಾನೇಶ ಮೋಕ್ಷ ಹೋಗೋ, ಜ್ಞಾನದಿಂದಲೇ ಮೋಕ್ಷ, ಯಾವ ಕರ್ಮದಿಂದಲೂ ಇಲ್ಲ, उपासनेंदलू ಇಲ್ಲ, ज्ञान मात्रದಿಂದ ಆಗ್ತದೆ. त्या आत्म्याला जाणूनच जीव मृत्यूच्या तावडीतून सुटून मोक्ष पावतो. ಆ ಮೃತ್ಯುವಿನ ತಾವಡಿಯಲ್ಲಿ ಸಿಕ್ಕಂತ ಈ ಪುರುಷ ಅದರಿಂದ ಮುಕ್ತನಾಗಿ ಏನಾಗ್ತಾನ? ಮೋಕ್ಷವನ್ನು ಹೊಂದುತ್ತಾನ. ಅದರಿಂದ ಕೇವಲ ಜ್ಞಾನದಿಂದ. मತ್ತೊಂದು ज्ञानापासून दुसरा कोणताही मार्ग मोक्ष देणारा नाही. ಅಂದ್ರೆ ಜ್ಞಾನಕ್ಕೆ ಬಿಟ್ಟು ಮತ್ತೊಂದು ಮೋಕ್ಷ ಕೊಡ್ತಕ್ಕಂಥದ್ದು ಮತ್ತೊಂದು ಯಾವುದೇ ಇಲ್ಲ. ಅದು ಜ್ಞಾನೇನ ಸದೃಶಂ ಪವಿತ್ರಂ ನ ವಿದ್ಯತೆ ಅಥ ಅಲ್ಲಿನೂ ಬಂದ ಹೊಂಟವು. ಜ್ಞಾನೇನ ಸದೃಶಂ ಪವಿತ್ರಂ ನ ವಿದ್ಯತೆ, ಮತ್ತೊಂದು ಅದರಷ್ಟು ಪವಿತ್ರವಾದಂಥದ್ದು ಯಾವುದೇ ಇಲ್ಲವಿಲ್ಲ. ಹಾಗೆಲ್ಲ ಜ್ಞಾನವನ್ನು ಉಳಿದು ಅಂದ್ರೆ ಜ್ಞಾನವನ್ನು ಬಿಟ್ಟು
ಬೇರೆ ಯಾವುದೇ ಮಾರ್ಗ ಮೋಕ್ಷವನ್ನು ಕೊಡಲಾರದು. ಬೇರೆ ಯಾವುದೇ ಮಾರ್ಗ ಅಂದ್ರೆ ಏನು? ಕರ್ಮ ಮತ್ತು ಉಪಾಸನೆ. ಕರ್ಮ ಮತ್ತು ಉಪಾಸನೆ. ಆ ಕರ್ಮ ಮಾಡುವುದರಿಂದ ಫಲಕ್ಕೆ ಮಾತ್ರ ಬರ್ಬೇಕೆ, ಸ್ವರ್ಗ ಕಡೆ ಹೋಗ್ಲಿ, ನರಕ ಕಡೆ ಹೋಗ್ಲಿ, ಅಥವಾ ಈ ಮೃತ್ಯು ಲೋಕ ಕಡೆ ಬರಲಿ, ಒಟ್ಟಾರೆ ಬರ್ಲಿಕ್ಕೆ ಬೇಕು ಆ ಕರ್ಮಕ್ಕೆ. ಅಂದ್ರೆ ಕರ್ಮದಿಂದ ಮೋಕ್ಷ ಇಲ್ಲ. ಧ್ಯಾನ ಮಾಡುವುದರಿಂದ ಎಲ್ಲಿ ತನ ಮಾಡಿ ಅಲ್ಲಿ ತನ ಸುಖ ಅನ್ನೋ ಬಿಟ್ಟಂದ್ರೆ ಮಾತ್ರ ಹೊಂಟಿದೆ. ಅದು ಮನಸ್ಸು ಜಿದ್ರೆಲ್ಲ ಹೋಗ್ಲಕ್ಕೆ ಶುರು ಆಗ್ತದೆ. ಅದಕ್ಕೂ ಇಲ್ಲ. ಮತ್ತೆ ತಿಳಿಯುವುದು ಏನದಿಲ್ಲ ಜ್ಞಾನ. ಅದು ತಿಳಿದು ಅಂದ್ರೆ ಮಾತ್ರ ಆ ತಿಳಿದಿದ್ದು ಏನಾಗ್ತದ, ಅದು ಹೋಗುವುದಿಲ್ಲ. ಯಾವುದನ್ನು ನಾವು ಯಥಾರ್ಥವಾಗಿ ತಿಳಿದಿದ್ದು ಅದು ನೆನಪಾಗೋದಿಲ್ಲ ಎಂದು. ಅದು ಯಾವಾಗಲೂ ನಮ್ಮ ಸ್ಮೃತಿ ಪಟದಲ್ಲಿ ಇರ್ತದೆ. ಆಗ ತಿಳಿದು ವ್ಯವಹಾರ ಮಾಡದೆ ಅಂದ್ರೆ ಏನಲ್ಲ, ಏನದ ಕರ್ಮದ ಲೇಪನೂ ಇಲ್ಲ. ಯಾವುದೇ ಕರ್ಮದ ಲೇಪ ಅಂದ್ರೆ ನಿನ್ನ ಪ್ರಾರಂಭ ಹೊರಗೆ ಹೋಗ್ತದೆ. ಅದಕ್ಕ ಏನಂದ ಅವರು ಸ್ಮೃತಿ ಈ ಸಾಹಿತ್ಯ ಸ್ಮೃತಿಗಳಂತ ಹೇಳ್ತಾ ಬರ್ತಾವ. ಸ್ಮೃತಿ ಸ್ಮೃತಿ ಅಂದ್ರೆ ಗುರುಗಳು ಹೇಳೋದು ಆ ಸ್ಮೃತಿಯಲ್ಲಿ ಬಂದಂತಹ ಮಾತುಗಳನ್ನ, ಉಪನಿಷತ್ತಲ್ಲಿ ಬಂದಂತಹ ಮಾತುಗಳನ್ನ, ವೇದದಲ್ಲಿ ಬಂದಂತಹ ಮಾತುಗಳನ್ನು ಗುರುಗಳು ಹೇಳೋದು. ಅದನ್ನು ಇವರು ಕೇಳಿ ಅದನ್ನು ನೆನಪಿಟ್ಟ, ನೆನಪು ಮಾಡಿ ಮಾತು ಹಿಂದಗಡೆ ಬರದಿಲ್ಲ. ಅವರ ಸ್ಮೃತಿಗಳು ಅಂತಾರೆ. ಹೇಳೋದನ್ನ ನೆನಪಿನಲ್ಲಿಟ್ಟು ಮತ್ತೆ ಕಾಲಾಂತರದಲ್ಲಿ ಅದನ್ನು ನೆನಪು ಮಾಡಿ ಏನು ಕೇಳಿ ಅನ್ನುವಂಥದ್ದನ್ನು ಏನು ಬರೆದು ಇಟ್ಟಾರ ಮಹಾತ್ಮರು, ಆ ಬರೆದಿಟ್ಟಂತಹ ಗ್ರಂಥಗಳಿಗೆ ಸ್ಮೃತಿ ಮತ್ತು ಸ್ಮೃತಿಗಳು ಅನ್ಬೇಕು. ಅವುಗಳಲ್ಲಿ ಕೂಡ ಹೇಳ್ಕೊಂಡ ಏನ್ ಹೇಳ, ಆತ್ಮಜ್ಞಾನವಾದ್ದು ಕೇವಲ ಜಪ ಜಪಾದಿಕ कर्मांचा योगाने मोक्ष मिळत नाही. ಅಲ್ಲಿ ಸ್ಮೃತಿಯಲ್ಲಿ ಏನ್ ಹೇಳ್ಕೊಂಡ್ರು ಅಂದ್ರೆ ಆತ್ಮಜ್ಞಾನವನ್ನು ಉಳಿದು ಅಂದ್ರೆ ಆತ್ಮಜ್ಞಾನವನ್ನು ಬಿಟ್ಟು ಮತ್ತೆ ಬೇರೆ ಪ್ರಕಾರದ ಜಪವೇ ಆಗಲಿ, ತಪವೇ ಆಗಲಿ, ಕರ್ಮವೇ ಆಗಲಿ, ಉಪಾಸನೆ ಆಗಲಿ, ಇವು ಯಾವುದನ್ನು ಮಾಡುವುದರಿಂದಲೂ ಮೋಕ್ಷವು ಪ್ರಾಪ್ತಿ ಆಗುವುದಿಲ್ಲ. ಯಾಕಾಗುವುದಿಲ್ರಿ? ಕಾರಣ ಈ ಕರ್ಮೆ ಅಂತಃಕರಣ ಶುದ್ಧಿಗೆ ಸಾಧನೆ ಮಾತ್ರ ಆಯ. ಮತ್ತ ಅವ್ರು ಹೇಳ್ಯಾರಲ್ರಿ, ಆ ಸ್ಮೃತಿಯನ್ನು ಹೇಳಿದ್ರು, ಶ್ರುತಿಯಲ್ಲಿ ಹೇಳಿದ್ರು, ಉಪನಿಷತ್ತೇ ಹೇಳಿದ್ರು, ವೇದದಲ್ಲಿ ಹೇಳ್ಕೊಂಡೇ ಬಂದಾರ. ಅಂದ್ರೆ ಅವುಗಳ ಪ್ರಯೋಜನೆ ಜಪ ತಪಾದಿಗಳು ಕರ್ಮಗಳು ಪ್ರಯೋಜನ ಬೇಕಲ್ಲ. ಅದಕ್ಕೆ ಹೇಳೋದವರಿಗೆ ಅದರ ಪ್ರಯೋಜನ ಅದ, ಅವುಗಳಿಗೂ ಪ್ರಯೋಜನ ಅದ. ಅವುಗಳ ಪ್ರಯೋಜನ ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧಿ ಅಂದರೆ ಏನು? ಮಲದೋಷ ವಿಕ್ಷೇಪ ದೋಷದ ನಾಶ. ಮಲ ನಾಮ ಪಾಪಕ, ವಿಕ್ಷೇಪ ನಾಮ ಚಂಚಲತ. ಮನುಷ್ಯನಲ್ಲಿ ಏನೋ ಪಾಪದ ವಿಚಾರಗಳು ಬರ್ತಿರ್ತಾವ. ವಾಮ ಮಾರ್ಗದಿಂದ ಏನನ್ನಾದ್ರೂ ಪಡಿಬೇಕಂತ ವಿಚಾರ ಬರ್ತಿರ್ತಾವ. ಆ ಬಂದ್ರು ಅದ್ರ ಕಡೆ ಹೋಗಬಾರ್ದು. ಅದ್ರ ಕಡೆ ಹೋಗಲಿಲ್ಲ ಅಂದ ಆ ವಿಚಾರ ತಾನೇ ಅದು ಬಿಟ್ಟು ಬಿಡ್ತದೆ. ಅದರಂತೆ ಕಾರ್ಯಾಚರಣೆ ಆಗಬಾರದು. ಮನಸ್ಸು ಏನೇನೋ ಮಾಡ್ತದೆ. ಮನಸ್ಸು ಮಾಡಿದಂತೆ, ಮನಸ್ಸು ಹೇಳಿದಂತೆ ನಾವು ಕೇಳದೇವಂದ್ರ ನಮ್ಮ ಆಚರಣೆನೇ ಎಲ್ಲ ಕೆಟ್ಟ ಹೋಗ್ತದೆ. ಆದ್ರೆ ಮನುಷ್ಯನಂತೆ ಮಾಡಬಾರ್ದು. ಯಾಕೊಂದ್ ಮನುಷ್ಯ ಏನದ ಅದು ಎಲ್ಲರಿಗೂ ಗೊತ್ತಾಗ್ತದೆ ಮನುಷ್ಯಂದು. ಯಾಕ ಆತ್ಮ ಇದ್ದಾನ, ಆ ಮನುಷ್ಯನ ವ್ಯವಹಾರಗಳನ್ನ ಅರಿತಾನ. ಅದಕ್ಕೆ ಏನಪ್ಪ, ಆ ಮನುಷ್ಯಂದು ಇದು ಯೋಗ್ಯವಾದ ಮಾರ್ಗದಲ್ಲಿ ಹೊರಟಿದೆಯೋ, ಯೋಗ್ಯವಾದ ಮಾರ್ಗವನ್ನು ಸೂಚಿಸುತ್ತದೆಯೋ ಅಥವಾ ಅಯೋಗ್ಯವಾದ ಮಾರ್ಗವನ್ನು ಸೂಚಿಸುತ್ತದೆಯೋ ಅನ್ನುವಂಥದ್ದನ್ನ ವಿಚಾರ ಮಾಡಿ ಯೋಗ್ಯವಾದದ್ದನ್ನ ಗ್ರಹಣ ಮಾಡಿ ಅಯೋಗ್ಯವಾದದ್ದನ್ನು ಬಿಡಬೇಕು. ಯಾಕ ಅದು ಮನುಷ್ಯ ಕುಂಟ ಇದ್ದಂಗ. ಅವ್ರು ಮತ್ತೊಬ್ಬರ ಹೆಗಲ ಮೇಲೆ ಕುಟ್ಟಾಡಿ ವ್ಯವಹಾರ ಮಾಡುವುದಿಲ್ಲ. ಈ ಇಂದ್ರಿಯಗಳನ್ನು ತೆಗೆದುಕೊಂಡು ಮಾಡ್ಕೊಳ್ಳೋ ವ್ಯವಹಾರ ಅದು ತನಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾರವ ಕುಂಟ ಅವ್ರಿಗೆ ಏನಂತ ದಾಚಿಲ್ಲ, ನೋಡಿಲ್ಲ, ಹೋಗಿಲ್ಲ. ಆಗಿದು ಮತ್ತೊಬ್ಬರಿಗೆ ಬೇಕಾಗುತ್ತೆ ಸಂಗಾಟ. ಆದ್ರೆ ಮನಸ್ಸು ಏನದಲ್ಲ, ಇದು ಬಹಳ ಬೆರಿಕೆ, ಬಹಳ ಬೆರಿಕದ. ಅದಕ್ಕೆ ಬೈದರಿಬೇಕು. ಮಹಾತ್ಮರು ಬೈದ ಮನಸ್ಸಿಗೆ ಏನು ಬೆರಿಕೆ ಹಾನಪ್ಪ ಚಟಮೂಲ
ಇವನಿಗೆ ಮೆಟ್ಟಿನರೆ ಹೊಡೆಯರಪ್ಪ ಇಟ್ಟು 3 ಹಾಳ ಅಂತ ಯಾವ್ದಕ್ಕೆ ಮೆಟ್ಟಿನ ಹೊಡಿಬೇಕು ಸುಮ್ಮನೆ ಹೊಡಿಬಾರ್ದು ಅವ್ನು 3 ಹಾಳು ಅಂತ ಹೊಡಿಬೇಕು ಆ ಮೆಟ್ ಅಂದ್ರೆ ಏನು 3 ಹಾಳು ಅಂದ್ರೆ ಏನು ಮಾತಾಡ್ತಲ್ಲ ಅತ್ಯಧಿಕ ಅದು ಆಡ್ತದ ಅದೇ ಏನದ ಇದು ಮನುಷ್ಯಗೆ ಆಟ ಮಾಡ್ಬೇಕು ಕಂಟ್ರೋಲ್ ಮಾಡ್ಬೇಕಾಗ್ತದೆ ಅದಕ್ಕೆ ವೇಯ ಭೋಗ ಕೆಳವ ಮನವ ಕೆಳವ ಆತ್ಮನಲ್ಲಿ ನಿಲ್ಲಿಸ್ತೇವೆ ಆ ವಿನಯ ಭೋಗ ಓಡ್ತಿರ್ತಕ್ಕದ್ದು ಅದನ್ನು ತಂದು ಜಗ್ಗಿ ತಂದು ಈ ಕಡೆ ಆತ್ಮನ ಕಡೆ ನಿಂದಿರಿಸಬೇಕು ನಿಂದಿರಿಸುವುದು ಇದು ಕ್ರಿಯೆ ಆಯ್ತು ಕರ್ಮ ಆಯ್ತು ನಿಂದಿರಿಸಿ ಅಲ್ಲೇ ನಿಂತಿರುವಾಗ ಅದಕ್ಕೆ ಪ್ರಚೋದನೆ ಮಾಡಬೇಕು ಅದು ಉಪಾಸನೆ ಮಾಡಬೇಕು ಅಂದ್ರೆ ಇವನು ಬೇಕೇ ಅನ್ನಂಗೆ ಆಯ್ತಲ್ಲ ಕರ್ಮನು ಬೇಕೇ ಅಲ್ಲ ಆ ಮನುಷ್ಯನ ಜಗ್ಗಿತ್ತಲ್ಲ ಕರ್ಮ ಬೇಕು ಅದಕ್ಕೆ ಒಂದೇ ಕಡೆ ನಿಂದಿರಿಸಬೇಕಾಯ್ತಂದ್ರೂ ಕರ್ಮ ಬೇಕು ಉಪಾಸನೆ ಬೇಕು ಜಗ್ಗಿತ್ತರೋದಕ್ಕೆ ಕರ್ಮ ಬೇಕು ಒಂದೇ ಕಡೆ ನಿಂದಿರಿಸ್ಕೊ ಉಪಾಸನೆ ಬೇಕು ಈ ಕರ್ಮ ಉಪಾಸನೆಗಳು ಏನು ಮಾಡ್ತಾವಪ್ಪ ಅಂದ್ರೆ ಆ ಅಂತಃಕರಣದ ಒಂದು ಭಾಗ ಮನ ಬುದ್ಧಿ ಚಿತ್ತ ಅಹಂಕಾರ ಇವು 4 ಕೂಡೇನೆ ಅಂತಃಕರಣ ಅಂತಾರ ಇವುಗಳನ್ನ ಶುದ್ಧ ಮಾಡ್ಕೋದು ಅಶುದ್ಧ ಮಾಡೋ ಕೆಲಸ ಯಾವುದರ ಈ ಕರ್ಮ ಉಪಾಸನೆಗಳದಾವ ಅವು ನಿಷ್ಫಲ ಇಲ್ಲ ಅವುಗಳನ್ನು ಕೂಡ ಮಾಡಲಿಕ್ಕೆ ಬೇಕು ಅಂತ ಇಲ್ಲಿ ಇವು ಮೋಕ್ಷಕ್ಕೆ ಅವು ಪರಂಪರಾ ಸಾಧನ ಸಾಕ್ಷಾತ್ ಸಾಧನ ಅಂತ 2 ಬರ್ತಾವ ಸಾಕ್ಷಾತ್ ಸಾಧನ ಜ್ಞಾನ ಪರಂಪರಾ ಸಾಧನ ಕರ್ಮ ಉಪಾಸನ ಈಗ ಯಾವುದು ನಾವು ವ್ಯರ್ಥ ಇಲ್ಲ ಅಂತ ಗುರುಗಳು ರಘುಮಂದ್ರು ಮುಂದೇನ ಇತ್ಯಾದಿ ಪ್ರಮಾಣ ಅದಕ್ಕೊಂದು ದೃಷ್ಟಾಂತ ಕೊಟ್ಟರು ಸ್ವಲ್ಪ करायचा असेल तर लाकडे भांडी धान्य इत्यादी त्यांची जी केवळ साधने असतात तितक्यानीच स्वयंपाक सिद्ध व्हावयाचा नाही जर तो सिद्ध होण्यास अग्नीचे सहाय्य पाहिजे ಇವಾಗ ಅಡಿಗೆ ಮಾಡ್ಬೇಕಾಗ್ಯದ ಅಡಿಗೆ ದೃಷ್ಟಾಂತ ಕೊಟ್ಟು ಅದನ್ನ ಸಿದ್ಧ ಮಾಡಿ ತೋರಿಸಿದ್ರು ಅಡಿಗೆ ಮಾಡ್ಬೇಕಾಗಿತ್ತು ಅಂದ್ರೆ ಅಡಿಗೆ ಸಾಮಗ್ರಿಗಳು ನೀರ ಬಾಂಡೆ ಬೇಕು ಮಾಡೋರು ಬೇಕು ಇವೆಲ್ಲ ಅದಾವ್ರಿ ಇವು ಇದನ್ನು ಬೆಂಕಿನೇ ಇಲ್ಲ ಅಂದ್ರ ಅಡಿಗೆ ಹೆಂಗ ಆದ್ರೆ ಬೆಂಕಿ ಅತ್ಯಂತ ಅವಶ್ಯಕದ ಎಲ್ಲ ಇದ್ದು ಬೆಂಕಿ ಇರಲಿಲ್ಲ ಅಂದ್ರೆ ಅಡಿಗೆ ಆಗುದಿಲ್ಲ ಒಂದಿತ್ತು ಒಂದ್ ಇರ್ಲಿಲ್ಲ ಅಂದ್ರೆ ಬೆಂಕಿ ಇತ್ತು ಅಂದ್ರೆ ಆಗ್ತದ ಒಂದಿತ್ತು ಒಂದು ಉಪ್ಪಿಲ್ಲ ಖಾರ ಇಲ್ಲ ಹಾಗೆ ಅಡಿಗೆ ಆಯ್ತು ಒಂದು ಸಾಪಿ ಹಾಕಲಿ ಕಾಯಿ ಹಾಕಲಿ ಹೊಟ್ಟೆ ತುಂಬಿಸ್ಕೋಬಹುದು ಆದ್ರೆ ಬೆಂಕಿನೇ ಇಲ್ಲ ಅಂದ್ರೆ ಅಡಿಗೆ ಆಗುದಿಲ್ಲ ಆಗ ಇಲ್ಲಿ ಆ ಜ್ಞಾನವೇ ಇಲ್ಲ ಅಂತಂದ್ರ ಕರ್ಮ ಆಗುದಿಲ್ಲ ಈ ಎಳ್ತರು ಕರ್ಮನೂ ಆಗುದಿಲ್ಲ ಅಲ್ಲಿ ನಿಂದ್ರಿಸೋ ಕರ್ಮನೂ ಆಗುದಿಲ್ಲ ಜ್ಞಾನ ಇದ್ರೆ ಅವು ಇದು ವಾಮ ಮಾರ್ಗಕ್ಕೆ ಹೋಗ್ತದ ನೋಡ್ತದ ಜ್ಞಾನ ಇದ್ದರೆ ಅದಕ್ಕ ಯೋಗ್ಯ ಮಾರ್ಗಕ್ಕೆ ತರಲಿಕ್ಕೆ ಬರ್ತದ ಇದು ಆ ಕಡೆ ಈ ಕಡೆ ಹೇಳ್ಕೊಂಡು ಹೋಗ್ಲಿಕ್ಕಂತಂದ್ರೆ ಹಿಡಿದು ಇಡ್ಲಿಕ್ಕೆ ಬರ್ತದ ಒಂದು ಬರುತ್ತೆ ಎಲ್ಲದಕ್ಕೂ ಜ್ಞಾನ ಅನ್ನೋದು ಮುಖ್ಯ ಅದ ಅದು ಬೆಂಕಿ ಅದಕ್ಕೆ ಏನಂತಾರ ಇಲ್ಲಿ ಈ ಬೆಂಕಿಯೂ ಕೂಡ ಸಹಾಯ ಬೇಕಾಗ್ತದ ಆಗ ಪ್ರಾಪ್ತ ಮಾಡಿ ಜ್ಞಾನವಾಚನ ಮೋಕ್ಷ ಪ್ರಾಪ್ತ ಹೋಗ್ತಾನೆ ಆ ಜ್ಞಾನ ಇಲ್ಲದೆ ಮೋಕ್ಷ ಪ್ರಾಪ್ತಿನೇ ಆಗುವುದಿಲ್ಲ ಆದ್ದರಿಂದ ದಾಸಾಗಿ ಸ್ವತಂತ್ರ ರೂಪ ಅಗೋದರ ಗೋಲಕ ಇದನ್ನು ಸ್ವತಂತ್ರ ರೂಪ ಅನ್ನೋದು ಸ್ವರೂಪದ ಅದನ್ನು ಮೊದಲಿಗೆ ತಿಳಿದು ಬರಕ या प्रमाणे चौकांच्या पूर्वार्धात ज्ञानाच्या योगाने जन्ममरणादी दुःखांची निवृत्ती होते असे सांगितलेले आहे ಈ ಮೇಲಿನ ಚೌಕಾಯಿಗಳು ಪ್ರಥಮ ಚರಣದಲ್ಲಿ ಜ್ಞಾನ ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತದ ಅಂದ್ರ ಜನ್ಮ ಏನದ ಏಕಲೆ ತಾರು ಜನ್ಮ ಕಲೇಶ ಪ್ರಮಾಣ ಇದು ಪ್ರಮಾಣ ಇದು ಜನ್ಮ ದಿನದಂತೆ ಆಗ್ತದ ಅಂತ ಅಲ್ಲಿ ಮೊದಲನೇ 2 ಪಾದ್ಯಗಳಲ್ಲಿ ಕಾರಣಗಳಲ್ಲಿ ಹೇಳ್ಕೊಂಡ್ಬಂದ ಶ್ರುತಿ ಪ್ರಮಾಣವನ್ನು ಅಗದಿ ಯಥಾರ್ಥ ಇಲ್ಲಿ ಸ್ಮೃತಿ ಪ್ರಮಾಣ ಹೇಳ್ಕೊಂಡ್ಬಂದು ಅವ್ರು ಯಾವ ज्ञानाने मोक्ष होतो ज्ञाना वाचून दुसरा कोणताही कर्म मोक्ष देणार नाही त्यानंतर आत्मज्ञानानेच येणारा केवळ जपतपादिकांचे सहाय्याने ज्ञान होत नाही
ಆತ್ಮಜ್ಞಾನದಿಂದಲೇ ಈ ದುಃಖ ಇಲ್ಲದೆ ಆಗ್ತದ ಅನ್ನುವಂತಹ ಶ್ರುತಿಯಲ್ಲಿ ಮತ್ತು ಶ್ರುತಿಯಲ್ಲಿ ವಚನಗಳಲ್ಲಿ ಹೇಳ್ಕೊಂಡು ಬಂದಾರ. ಅದಕ್ಕೆ ಅದನ್ನು ನಿರೂಪಣ ಕ್ರಮವನ್ನು ಸಾಗಿದ್ದಾರೆ, ವಿಸ್ತಾರವಾಗಿ ಸುಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದ್ದಾರೆ. आता पुढे उतरा आता ते जन्म प्राप्त होण्यासाठी ಎರಡು ಮತ್ತು ಮುಂದಿನ ಅರ್ಧ ಭಾಗದಲ್ಲಿ ಏನ್ ಹೇಳಿದ್ರು उत्तरार्ध असते ज्ञान प्राप्त होण्यासाठी व जन्मादी दुःखांची कारणे जी व्यापारी करणे त्याची निवृत्ती होण्यासाठी ज्ञान प्राप्ती आಗೋದಕ್ಕೋಸ್ಕರ ಜನ್ಮ ಮುಂತಾದ ಮರಣ ಮುಂತಾದವುಗಳದು ನಿವೃತ್ತಿ ಆಗುವುದಕ್ಕೋಸ್ಕರವಾಗಿ ಏನ್ ಮಾಡ್ಬೇಕಂತ ಹೇಳಿದ್ರು ಬ್ರಹ್ಮನಿಷ್ಠ ಸದ್ಗುರು ಸದುಪದೇಶ ಅವರ ವಿಶ್ವಾಸ ಸೇವಾವ. ಆ ಬ್ರಹ್ಮನಿಷ್ಠ ಸದ್ಗುರುಗಳು ಏನು ಉಪದೇಶ ಮಾಡ್ತಾರ ಅದರ ಮೇಲೆ ವಿಶ್ವಾಸ ಇಡಬೇಕು. ಇಟ್ಟು ಏನು ಆಶಾ ದೃಷ್ಟಿ ಇಡಬೇಕು ಅಂತ ಈ ಪ್ರಕಾರವಾಗಿ ನಿರೂಪಣ ಕೇಳಿದರೆ ಅದೇನ್ ಮಾಡಿದ್ರು ಸದ್ಗುರು ವಚನ ವಿಶ್ವಾಸ ಬಹುಕ ಏಕಾಮ ಏನಾಗ್ತದೆ. ಸದ್ಗುರುಗಳ ವಚನದಲ್ಲಿ ವಿಶ್ವಾಸವನ್ನು ಇಡಬೇಕು. ಇದ್ದದಾದ್ರೆ ಏನಾಗ್ತದ ತಾರ ಜನ್ಮ ಮರಣವು ಏಕೆಂದ್ರೆ ಇದನ್ನ ಜನ್ಮ ಮರಣ ರೂಪವಾದಂತ ಈ ಕಾಗದ ಏನದ, ಈ ಲಲಾಟ ಪತ್ರಿಕಾ ಏನದ, ಇದನ್ನ ಹಣೆ ಬರ ಅನ್ನುವಂಥದ್ದು ಪತ್ರಿಕಾ ಏನದ, ಅದು ಅಂದಿನ ತಾನೇ ಹರಿದು ಹೋಗ್ಬೋದು. ಅಷ್ಟೇ तारा जन्म मरणो कागद फाटे संकल्पत्र इत्यादी म्हणजे पुन्हा जन्म मरण देणारी जी ललाट पत्रिका आहे तिच्या चिंध्या चिंध्या होते. चिंध्या होतो तुकड 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 होतो. याचा स्पष्ट अर्थ इतर स्पष्ट असता मथितार्थ ಏನು ಅಂತಂದ್ರ जर तू सद्गुरूच्या उपदेशावर विश्वास ठेवशील तर तुला जन्म मरण देणारी जी ललाट पत्रिका आहे तिचे तुकडे तुकडे होऊन तुला पुन्हा जन्म मरण दुःख होणार नाही. तात्पर्य ಏನಾಯ್ತು, ಸದ್ಗುರುಗಳ ವಚನದಲ್ಲಿ ವಿಶ್ವಾಸ ಇಟ್ಟದ್ದಾದರೆ ಇನ್ನು ಲಲಾಟ ಪತ್ರಿಕಾ ಅನ್ನುವಂಥದ್ದು ಏನದ ಅದು ಹರಿದು ಹೋಗಿ ತುಕುಡಿ 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 ಆಗಿ ಹೋಗ್ಬೋದು. ಅಂದ್ರೆ ಚಿಂದಿ ನಿಂದೆ ಆಗ್ತದೆ. ಅಂದ್ರೆ ಚಿಂದಿ ಆಯ್ತಂದ್ರೆ ಅದರಲ್ಲಿ ಏನು ಬರಬಹುದು ಅನ್ನೋದು ಅದನ್ನು ಚಿಂದಿ ಹೊಂತು ಅಂದ್ರೆ ಪ್ರಾಪ್ತದ ಅನ್ನುವಂಥದ್ದು ಮಾತನ್ನು ಹೇಳ್ಕೊಂಡ್ಬಂದರು. ಅವಾಗ ಆತ ಶಿಷ್ಯನಿಗೆ ಸಂಶಯ ಬಂತು. ಒಬ್ಬರು ಮಹಾರಾಜರ ಇನ್ನೊಂದು ಸಂಶಯ ನನಗೆ ಬಂತು. ಅದು ಯಾವಾಗ हे गुरु महाराज आपण जन्म मरणाची ललाट पत्रिका म्हटली तिचा अर्थ काय बरे. जन्म मरण ಅನ್ನುವಂಥದ್ದು ಲಲಾಟ ಪತ್ರಿಕಾ ಅಂದ್ರೆ ಹಣೆ ಬರ ಅಂತಂದ್ರೆ ಆ ಹಣೆ ಬರ ಅಂದ್ರೆ ಏನು ನನಗೆ ಗೊತ್ತಿಲ್ಲ. ಅದನ್ನು ಸ್ವಲ್ಪ ಸುಸ್ಪಷ್ಟವಾಗಿ ನಮಗೆ ತಿಳಿಸ್ಲಿ ಅಂತ ಶಿಷ್ಯನಾದಂತಹ ಸದ್ಗುರುವನ್ನು ಕುರಿತು ಪ್ರಶ್ನೆ ಮಾಡಿದ ಗುರುಗಳನ್ನು ಅಂತೂ ಆಯ್ತು. ನಾನು ಹೇಳ್ತೀನಿ, प्रत्येक जीव पुण्य पापाचे जी कर्मे करतो त्याचा हिशोब यमराजाच्या कारभाराने क्षेत्रयुक्त म्हणून आहे ते ಜೀವಕ असतो. ಪ್ರತಿಯೊಬ್ಬರು ಈ ಜೀವಿಗಳು ಹುಟ್ಟಿದ ಮೇಲೆ ಅವರು ಸಾಯುವ ಪರ್ಯಂತರವಾಗಿ ಏನೇನು ಕರ್ಮಗಳನ್ನು ಮಾಡ್ತಾರೆ, ಅದು ವಿಹಿತ ಕರ್ಮವೇ ಆಗಿರಬಹುದು ಅಥವಾ ಅಹಿತ ಕರ್ಮವೇ ಆಗಿರಬಹುದು. ಅಂತಹ ಕರ್ಮಗಳನ್ನ ಬರೆದಿಡ್ತಾರೆ. ಅವ್ರು ಯಾರು, ಆ ಯಮರಾಜನ ಕೂತು ಅವ್ರು ಯಾರು, ಅವ್ರ ಹೆಸರೇನು, ಚಿತ್ರ ಮತ್ತು ಗುಪ್ತ ಅಂತ ಹೆಸರ. ಚಿತ್ರ ಗುಪ್ತ ಅವೆಲ್ಲ ಚಿತ್ರ ಸಹಿತವಾಗಿ ಇವ್ರು ಏನೇನು ಮಾಡ್ಯಾರ ಅದನ್ನು ಬರೆಯಬೇಕು. ಅದನ್ನು ಗುಪ್ತವಾಗಿ ಇರಲ್ಲ. ಅದು ಗುಪ್ತದು, ಅದು ನಮ್ಗೆ ಗೊತ್ತಾಗೋಲ್ಲ. ನಮ್ಮ ಹಣೆ ಬರ ನಮಗ್ ಗೊತ್ತಿಲ್ಲ. ಯಾರು ಬರದಾರ ಅವರಿಗೆ ಗೊತ್ತಾಗ. ಆದ್ರೆ ಬರದಿದ್ದು ನಮಗ, ಆದ್ರೆ ನಮ್ಮ ಹಣೆ ಬಂದಾಗ ಏನ್ ಬರದಾರ ಅನ್ನೋದು ನಮಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲ ಅದಕ್ಕೆ ಕೆಲ ಗೊತ್ತಿ ಆಗ್ಯಾದ. ಗೊತ್ತಿತ್ತು ಅಂದ್ರೆ ಗಾಬರಿ ಮಾಡ್ತಿದ್ದೆವು. ಅಬ್ಬಬ್ಬಬ್ಬ ಇಷ್ಟೆಲ್ಲ ಆಗಂದ್ರ ಇದನ್ನು ಎಂದ ಹೋಗಿ ವಿಸ್ತರಿಸುತ್ತಪ್ಪ, ಇದು ಬಹಳ ಕಷ್ಟದಾಯಕ ಅದ ಅಂತ ಗಾಬರಿ ಬೀಳ್ತಿದ್ದ. ಅದಕ್ಕೆ ಪರಮಾತ್ಮ ಏನ್ ಮಾಡ್ಯಾನ, ಅವು ಎಲ್ಲ ಗುಪ್ತಿ ಇಟ್ಬಿಟ್ಟಾನೆ. ಗುಪ್ತ ಅದಾವ, ಅವು ಕಾಣೋದಿಲ್ಲ. ಯಾವಾಗ ಅವ್ರ ಕಾರ್ಯ ರೂಪಕ್ಕೆ ಬರ್ತಾವ ಅವಾಗೆ ಬರ್ತಾವ.
ಇದು ಪಾಪ ಬಂದದೊಂದು ಬಳಕ, ಇದು ದುಃಖ ಬಂದದೊಂದು ಬಳಕ, ನಾ ಹಿಂದಿನ ಜನ್ಮದಲ್ಲಿ ಏನೇನು ಮಾಡೀನಿ, ಆ ಮಾಡೋದ್ರದ ಫಲ ಈಗ ಉಳ್ಳಿಕ್ಕೆ ಬಂದದಂತ ಇದು ಅನುಮಾನದಿಂದ ತಿಳ್ಕೋಬೇಕು. ಅನುಮಾನದಿಂದ ಅಂತಾರೆ. ಅಥವಾ ಅಂತ ಹೇಳ್ತಿದ್ರು, ಒಬ್ಬ ಬಹಳ ದುಷ್ಟರನ್ನು ಅವ ಮಾಡಿದ ಪಾಪ ಒಂದು ಉಳಿದಿಲ್ಲ. ಈ ಜನ್ಮದಲ್ಲಿ ಎಲ್ಲರೂ ನೋಡ್ತಾರೆ, ನೋಡಿದ್ರು ಕೂಡ ಅವನಿಗೆ ಕಾಟುವುದೇ ಇಲ್ಲ, ಸುಖವಾಗಿ ಬಾಳ್ಲಿಕ್ಕತ್ತಾನ. ಇದು ಏನದಿ ಈಗ ಯಾಕ ಅಂದ್ರ ಅವ ಇನ್ನೂ ಹಿಂದೆ ಮಾಡಿದಂತ ಪುಣ್ಯದ ಫಲ ಈಗ ಭೋಗಿಸ್ಲಿಕ್ಕೆ ಬಂದಾನ. ಅದು ಹಿಂದಿಂದ ಭೋಗಿಸ್ಲಿಕ್ಕತ್ತಾನ, ಹಿಂದಿಂದ ಅಲ್ಲ. ಅದು ಹಿಂದೆ ಮಾಡಿದ್ದು ಮುಂದೆ ಉಣ್ಬೇಕು, ಅದು ಮುಂದೆ ಬರುವುದಲ್ಲ. ಅದಕ್ಕೆ ನಮಗೆ ಏನು ಅನ್ನಿಸ್ತದ, ಇದನ್ನು ನೋಡಿದ ಕೂಡಲೇ ಎಲ್ಲರೂ ಸತ್ಯವಾಗಿ ನಡೆದವರಿಗೆ ಏನಪ್ಪಾ ಅಂತಂದ್ರ ಈ ಕಾಲನಿಯಲ್ಲಿ ಸುಮಾರು ಇದ್ದವರಿಗೆ ಸುಖ ಆಗ್ತದ. ಅದಕ್ಕೆ ನಾವು ಸುಮಾರು ಆಗ್ಬೇಕಂತ ನೋಡಿ ನಾಟಕ ಶುರು ಮಾಡಿದೇವೆ. ನೋಡಿ ಮಾಡುವವರೆಲ್ಲ ಎಲ್ಲದ ಒಂದು ಮುಡಿ ಹಾಡ ಹಾಕ್ತಿರ್ತೀರ, ಅಷ್ಟೇ ಕೊಲ್ಲವಿ ಅಷ್ಟೇ ಗೊತ್ತದ ನಾನು. ನೋಡಿ ಮಾಡುವವರೆಲ್ಲ ಈ ಜಗದವರು ಮಾಡಿ ನೋಡವರು ಯಾರು ಇಲ್ಲ. ಈ ಜಗತ್ತಲ್ಲಿ ಎಲ್ಲರೂ ಹೇಳ್ತಾರ ನೋಡೇ ಮಾಡುದು, ಅವ್ರು ಮಾಡ್ತಾರ. ಅದನ್ನ ನೋಡೋದು ಅವ್ರಿಗೆ ಸುಖ ಆಗಿತ್ತಂದ್ರೆ ಆ ನಮಗೆ ಮಾಡ್ಕೊತ ಹೋಗುದು ನಾವು. ಆದ್ರೆ ಮಾಡಿ ನೋಡಬೇಕಲ್ಲ. ಮಾಡಿ ನೋಡೋದಂದ್ರೆ ಏನು? ಇದು ಮಾಡ್ತೇವು, ಮಾಡಿದ್ರೆ ಇದರ ಫಲ ಏನು ಆಗಿತ್ತು ಅನ್ನುವಂಥದ್ದು ವಿಚಾರ ಮಾಡುವುದು. ಆ ವಿಚಾರ ಇಲ್ಲ, ಆ ವಿಚಾರ ಇಲ್ಲ. ಆ ವಿಚಾರವಿಲ್ಲದೆ ಅಂತಂದ್ರ ಹಾಗೆ ಮಾಡ್ಕೊತ ಹೋಗ್ತೇವೆ. ಇದು ಏನಂದ್ರೆ ಜಗತ್ತಿನ ಪ್ರವೃತ್ತಿ ಅಲ್ಲ. ಈಗ ಆಗಿ ನಮಗೆ ಏನ್ ಮಾಡಿದ್ರು ಹಾದಿ ಬಿಟ್ಟು ಬಿಟ್ಟಿದ್ದೇನೆ. ಆ ಮಾಡಿ ಮಾಡೋರು ನೋಡಿ ಮಾಡಬಾರ್ದು. ಮಾಡೋರನ್ನು ನೋಡಿದ ನಂತರ ನಾವೇನ್ ಮಾಡ್ಬೇಕು? ವಿಚಾರ ಮಾಡ್ಬೇಕು. ವಿಚಾರ ಮಾಡಿ ಮಾಡ್ಬೇಕು. ಅದ್ರ ಸಲುವಾಗಿ ಏನದಲ್ಲ ಏನದ ಅದಕ್ಕ ಏನಂತ ಚಿತ್ರಗುಪ್ತ ಅವರು ಬರೆದಿರ್ತಾರ. आणि नंतर यमराज त्याच्या कर्माप्रमाणे त्यांची ललाट पत्रिका तयार करून त्याला जन्माधिकाराने सुखदुःखादी फळ देतो. यमराज ಏನ್ ಮಾಡ್ತಾನ? ಯಮರಾಜನ ಕೆಲಸ ಏನು? ಅವನಿಗೆ ಧರ್ಮರಾಜ ಅಂತ ಹೆಸರು. ಅವ ಏನು ತನ್ನ ಕೈಗೆ ಮಾಡುವುದಿಲ್ಲ, ಅವ ತಾನು ಯಾರಿಗೂ ಕೆಟ್ಟ ಬಯಸುವುದಿಲ್ಲ. ನೀವು ಮಾಡೋದನ್ನೇ ನಿಮಗೆ ಕೊಡ್ತಾನೆ. ಅವ ನಿಮ್ಮ ಹಣೆ ಬರದಲ್ಲಿ ಬರೆದು ಕಳಿಸ್ತಾನೆ. ನಮ್ಮ ಆಡುನುಡಿಯಲ್ಲಿ ಹಳ್ಳಿ ಒಳಗ ಏನಂತಾರೆ ಶಟಿಕವ್ವ ಅಂತ ಮಾಡ್ತಾರೆ. ಕೂಸು ಹುಟ್ಟದ ಬಳಿಕ ಒಂದು ಶಟಿಕವ್ವ ಅಂತ ಮಾಡ್ತಾರೆ. ಅದು ಮಾಡಿ ಎಲ್ಲ ಅಲ್ಲಿ ಇಟ್ಟಿರ್ತಾರೆ. ಅಂದ್ರೆ ಅಕ್ಕಿ ಬರೀಬೇಕು. ಶಟಿಕವ್ವ ಇವನ ಹಣೆ ಬರೀತಾರೆ ನಂತರ ಅಂತ. ಇವನು ನಮಗ್ ಕಲ್ಪನೆ ಅದ. ಆದ್ರೆ ಅವ ಹಣೆ ಬರ್ಕೊಂಡೇ ಬಂದನ. ಹುಟ್ಟೋದಕ್ಕಿಂತ ಮೊದಲೇ ಹುಟ್ಟ್ಯಾನ. ಇದರರ್ಥ ಅವೆಲ್ಲ ತಗೊಂಡೇ ಬಂದಾನ. ಹಿಂದಗಡೆ ಬರೆಯುವುದು ಸುಳ್ಳು ಅದು. ಆದ್ರೂ ಪ್ರಥಾ ನಡೆದಾಗ ಕೆಲವೊಂದು ಕಡೆ ಪುರಾಣದಲ್ಲಿಯೋ ಮತ್ತೆ ಯಾವುದರಲ್ಲಿಯೋ ಬರೆದಿದ್ದು ಬೇಕು. ಆದ್ರೂ ಕೂಡ ನಾವು ಅನುಮಾನದಿಂದ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಕೇವಲ ಅದು ಸುಳ್ಳು ಮಾತಂತೂ ಅರ್ಲಿಕ್ಕೆ ಬರುವುದಿಲ್ಲ. ಯಾಕ ಪ್ರತಿಯೊಂದಕ್ಕೆ ನಾವು ಒಡಿ ಹಚ್ಚಿ ನೋಡ್ತೇವೆ. ಒಡಿ ಹಚ್ಚಿ ನಮ್ಮ ಮೇಲೆ ಅದರ ಪ್ರಯೋಗ ಆಯಿತು ಅಂದ್ರೆ ನಾವು ಅದಕ್ಕೆ ಹೌದ ನೋಡು. ಇಂಥ ಕಂಪನಿನೂ ಇರ್ತದೆ. ನಾವೇ ಅನುಭವಿಸಿ ನೋಡಿದ ನಂತರ ಅದು ದುಃಖ ಅಂದ್ರೆ ನಾವು ಅವಾಗ ಬಿಡ್ತೇವೆ. ಅಲ್ಲಿ ತನ ನಾವು ಗುರುಗಳನ್ನು ಕೊಟ್ಟಿಲ್ಲ ಮಾಡಿದಾರು ಆ ದೀಪ ಮುಟ್ಟ ಮಾಡ ಅದು ಸುಡ್ತದ ಅಂತ ಹೇಳಿ ಕೇಳಿ ಬಿಡೋರು ಅದಾರ. ಅದು ಸುಡ್ತದೋ ಇಲ್ಲ ನಾನು ನೋಡೇ ಬಿಡ್ತೀನಿ ಅಂತ ಅನ್ನೋರು ಅದಾರ. ಮತ್ ನೋಡೇ ಬಿಟ್ರೆ ನೋಡು ಸುಡುವುದು ಮತ್ತೆ ನೀನು ಏನ್ ಮಾಡು, ಸುಡುವುದಾದ್ರೆ ಮತ್ತೆ ಅದು ಗಾಯ ಮಾಡಲಿಕ್ಕೆ ಮತ್ತೆ ಅನುಭವಿಸುತ್ತೆ. ಇಂಥ ಅದಕ್ಕ ಕೆಲವೊಂದು ಏನ್ ಮಾಡಬೇಕು? ಮಹಾತ್ಮ ಹೇಳ್ಕೊಂಬಂದ ಕೆಲವೊಂದು ಬಲ್ಲವರಿಂದ ಕಲಿಸು. ಕೆಲವು ಮಾತುಗಳನ್ನು ಬಲ್ಲವರಿಂದ ಹೇಳಬೇಕು. ಕೇಳಿ ತಿಳ್ಕೊಂಡು ಬಲ್ಲವರು ಹೇಳ್ಯಾರ. ಬಲ್ಲವರು ಅಂದ್ರೇನು? ಅನುಭವ ಮಾಡಿದವರು. ಯಾರು ಬಲ್ಲವರು ಅಂದ್ರೆ ಅನುಭವ ಮಾಡಿದವ್ರು ಹೇಳ್ತಾರೆ ಇದನ್ನ ಮಾಡಬೇಡ ಅಂತ ಅಂದ ಬಳಿಕ ನಾವು ಅವ್ರ ಮಾತಿಗೆ ವಿಶ್ವಾಸ ಕೊಟ್ಟು ಅದನ್ನು ಬಿಟ್ಟು ಬಿಡುವುದು ನಮಗಲಿಂದ ಕಾರ್ಯಕ. ಕೆಲವೊಂದು ಮಾತುಗಳಿಂದ ತಂದು ಇನ್ನು ಕೆಲವೊಂದು ಮಾತ ನೋಡು ಮಾಡ್ತಿರ್ತಲ್ಲ, ಮಾಡೋರಿಗೆ ನೋಡಿ ಮಾಡೋದು.
ಮತ್ ಮಾಡೋರು ಅನೇಕ ನಮೂನಿ ಮಾಡೋದವ. ಏನ್ ಮಾಡ್ತಾರ? ಒಬ್ಬ ದುಷ್ಟ ಕರ್ಮಗಳನ್ನು ಮಾಡ್ತಾರ, ಶಿಷ್ಟ ಕರ್ಮಗಳನ್ನು ಮಾಡ್ತಾರ. ಆ ಶಿಷ್ಟ ಮಾಡ್ಬೇಕು, ಒಂದು ದುಷ್ಟ ಮಾಡ್ಬೇಕು. ಮಾಡೋರಿಂದ ನೋಡಿ ಮಾಡಿರಂತ ಇವತ್ತಿನ ಒಬ್ಬ ಕಳ್ತನ ಮಾಡ್ತಾನ, ಅದನ್ನ ನೋಡಿ ಮಾಡ್ಬೇಕಂದಪ್ಪ ಅನ್ನುವಂತ ಪ್ರಶ್ನೆ ಬರ್ತದೆ. ಅಲ್ಲ, ಒಬ್ಬ ದಾನ ಧರ್ಮ ಪುಣ್ಯದ ಕರ್ಮ ಮಾಡ್ಕೊತಾನೆ, ದುಃಖಿಗಳ ದುಃಖ ದೂರ ಮಾಡ್ಕೊತಾನ, ಅದನ್ನು ನೋಡಿ ಮಾಡ್ರಿ. ಯಾಕ ಇದರಿಂದ ಏನು ಫಲ ಆಗ್ತದೋ ವಿಚಾರ. ಅದಕ್ಕೆ ಕೆಲವೊಂದು ಶುದ್ಧ ಅನ್ನೋದನ್ನು ನೋಡುತ್ತಾನೆ. ಅದ್ರ ಹಿಂದೆ ಕೊಟ್ರಿ ಶುದ್ಧನ ಜ್ಞಾನದಿಂದ ಅವ ಕರ್ಮ ಪಾಪ ಮಾಡ್ಲಿಕ್ಕತ್ತಾನೆ, ಪ್ರಾರ್ಥನೆ ಮಾಡ್ಲಿಕ್ಕತ್ತಾನೆ, ತಗೊಂಡು ಹೋಗ ಕಾಲ ಆಗಲ್ಲ. ಆದ್ರೆ ಅದ್ರ ಪರಿಣಾಮ ಏನಾಗ್ತದ ಅನ್ನೋದು ವಿಚಾರ ಮಾಡು. ಈ ದಾನ ಧರ್ಮಾದಿಗಳು ಪುಣ್ಯದ ಕೆಲಸ ಪರೋಪಕಾರ ಮಾಡುವುದರಿಂದ ಏನು ಫಲ ಆಗ್ತದ ಅದನ್ನು ನೋಡು. ಈಶ್ವರ ಸಣಕಲಂತ ಕವಿಗಳಾಗಿ ಹೋದ್ರಿ ನಮ್ಮ ಆದರ್ಶರವರು. ಅವನು ಮಾತು ಹೇಳಿದ್ರು. ಏನ್ ಹೇಳಿದ್ರು? ಜಗವೆಲ್ಲ ನಗುತ್ತಿರಲಿ, ಜಗದೊಳಗೂ ಎನಗಿರಲಿ. ಈ ಜಗತ್ತೆಲ್ಲ ನಕ್ಕೋತಿರ್ಬೇಕು ನೋಡ್ರಿ ಅಂದ. ಈ ಜಗತ್ತಿನಲ್ಲಿ ಎಷ್ಟು ದುಃಖದವ ಎಲ್ಲರಿಗೆ ಬಂದವ ದುಃಖ. ಆ ದುಃಖ ಎಲ್ಲ ನನಗೆ ಬಂದು ಯಾರಿದ್ದಾರೆ ತಂದವರು? ಯಾಕಂದ್ರಪ್ಪ ಎಲ್ಲರೂ ಸುಖ ಬೇಡುವಾಗ ಈ ಕವಿ ಏನು ಹುಚ್ಚಿಗೆ ಹಿಡಿದನು. ಜಗತ್ತಿನಲ್ಲಿ ಎಷ್ಟು ದುಃಖದವ ಎಲ್ಲರೂ ಏನು ಅಳುವು ಅಲ್ಲ, ಅದು ಎಲ್ಲ ನನಗೆ ಬರ್ಲಿ ಅಂತ ನಂದ್ಕೊಳ್ತು. ಶಾಣೆ ಇರ್ಬೇಕು, ಹುಚ್ಚು ಇರ್ಬೇಕು ಅಂತ ಸಂಶಯ ಬರ್ತದೆ. ಆದ್ರೆ ಇದು ವಿಚಾರ ಮಾಡಿ ನೋಡಿದಾಗ ಮಾತ್ರ ಕವಿಗಳು ಹೇಳೋ ಮಾತ್ರ ಅಗದಿ ಯೋಗ್ಯದಂತ ಅನಿಸ್ತದ. ಏನದದು ಮುಂದೇನದ? ಜಗನಕ್ಕೂ ಏನು ಜಗವಳನು ನಾನಕ್ಕೂ, ಜಗವಳನು ನಾನಕ್ಕರೆ ಕೇಳುವವರುಂಟೆ. ಜಗತ್ತೆಲ್ಲ ಅಳ್ಕೊತ್ ಕೂತದ, ಒಬ್ಬವ್ ನಾನು ನಗಲಿಕ್ಕೆ ಹತ್ತೀನಿ. ಯಾಕಂತೀಯಪ್ಪ ಏನ್ ಸುಖ ಆಗ್ಯದತ್ ಯಾರ ಕೇಳ್ತಾರ? ನಮ್ಮದು ನಮಗೆ ಹತ್ತದ, ಹೋಗಲಿಲ್ಲ ಹೋಗ ಕಡೆ ಹೇಳ್ತಾರೆ ಎಲ್ಲಾರು. ಯಾಕ ಎಲ್ಲರೂ ಅಳವನೇ ಆಗ್ಯಾರ, ನಗವನಿಗೆ ಯಾರು ಕೇಳ್ಬೇಕು? ಆದ್ರೆ ಅದೇ ಒಂದು ವೇಳೆ ಜಗನತ್ತು ನಾನಳು ಕೇಳುವವರು ಉಂಟು. ಎಲ್ಲರೂ ನಕ್ಕೋತಿದ್ದಾರೆ, ಎಲ್ಲರೂ ಸುಖಿ ಇದ್ದಾರೆ, ನಾವು ದುಃಖಿ ಅಳ್ಕೊತ್ ಕೂತಿದ್ದಾರೆ. ಯಾಕಮ್ಮ ಏನಾಗ್ಯದಪ್ಪ, ಏನಾಗ್ಯದ ನಿಮಗೆ, ಯಾವ ದುಃಖ ಬಂತು ಅಂತ ಬಂದು ಕೇಳ್ತಾರ, ಕೇಳಿ ಪರಿಹಾರ ಮಾಡ್ತಾರ. ಆದ್ರಿಂದ ಆ ಎಲ್ಲರ ದುಃಖ ನನಗೆ ಬಂದ. ತಾತ್ಪರ್ಯ ಹೀಗೆ ವಿಚಾರ ಮಾಡಿ ಬರ್ದ ನಾವು. ಮರ್ಮ ಹೀಗಿರ್ತಾವ ಕಲ್ತದ್ದು. ಅದಕ್ಕೆ ಇಲ್ಲಿ ಏನದಲ್ಲ, ಇದು ಎಲ್ಲ ಹೋಗ್ಬೇಕಾದ್ರೆ ಆ ಸುಖ ದುಃಖ ಏನದಲ್ಲ, ಇದು ಫಲ ಕೊಡ್ತಾವಲ್ಲ, ಅದರಾಗ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದು ನಾವು ನಿರ್ಣಯ ಮಾಡ್ತೇವೆ. ಆಮೇಲೆ ಗುರುಗಳು ತಿಳಿಸಿ ನಮಗೆ ಅದಕ್ಕೆ ಯಾವ ನೋಡಿ ಲಕ್ಷ್ಯ ಚೌರಾಶಿ ಯೋಗಿ ಪ್ರತ್ಯೇಕ ಜೀವನ ಧರಾವಲ್ಲ ಅಂತ ಈ ಸುಖ ದುಃಖಗಳು ಅದಾವ, ಪಾಪಕರ್ಮಾದಿಗಳು ಅದಾವ. ಅವುಗಳನ್ನ ಮಾಡಿದ್ರಿಂದ 84 ಲಕ್ಷ ಯೋನಿಗಳನ್ನು ತಿರುಗಬೇಕಾಗ್ತದೆ. ಯಾವ ಕರ್ಮ ಮಾಡಿದಿರಿ ಹೇಳ್ಕೊಂಬಂದ್ರು, ಏನು ಕರ್ಮ ಮಾಡೋದ್ರಿಂದ ಏನಾಗ್ತದ? ಒಂದು ಕಡೆ ಹೇಳಿದ್ರು, ಈ ಹಂದಿ ಜನ್ಮ ಬಂದದ್ರಿಗೆ ಹಂದಿ ಜನ್ಮರಿ ಯಾಕೆ ಬಂತು? ಹಂದಿಯಾಗಿ ಹುಟ್ಟುತ್ತಲ್ಲ ಮನುಷ್ಯ, ಎಂತ ಹೊಲಸಿನಲ್ಲಿ ಉಳ್ಳಾಡಿ ಅದಕ್ಕೆ ಎಷ್ಟು ಅನ್ಕೊಂತ ತ್ರಾಸ, ಆ ಜನ್ಮರಿ ಯಾಕೆ ಬಂತು ಅಂತ ಮಹಾತ್ಮರು ಹೇಳಿದ್ರು. ತಂದೆ ತಾಯಿಗಳ ನಿಂದೆ ಮಾಡಿದವನು ಹಂದಿಯಾಗಿ ಹುಟ್ಟುವುದು ಸಾಕ್ಷಿ. ತಂದೆ ತಾಯಿಗಳ ನಿಂದ ಯಾರು ಮಾಡ್ತಾರ ಅವ್ರು ಹಂದಿ ಅವರು ಹುಟ್ಟುವುದು ಸಾಕ್ಷಿ. ಇದಕ್ಕೂ ಆಧಾರ ಇದ್ದಾವ, ಪುರಾಣಗಳಿದ್ದಾವ, ವೇದಗಳಿದ್ದಾವ, ಸುದ್ದಿಗಳಿದ್ದಾವ, ಸ್ಮೃತಿಗಳಲ್ಲಿ ಹೇಳ್ಕೊಂಡ್ಬಂದಾರೆ. ನಿಂದ ಮಾಡಬಾರ್ದು, ಯಾರದು ತಂದೆ ತಾಯಿದು ಅದರ ಜಗತ್ತಲ್ಲಿ ತಂದೆ ತಾಯಿದಿಂದ ಮಾಡ ಅವ್ರೇನು ಮಾಡಿದ್ರು ನಮಗಂತ ಅನ್ನೋರಿದ್ದಾರೆ. ಎಲ್ಲ ಮಾಡಿದ್ರು ಏನ್ ಮಾಡಿದ್ರು ನಮ್ಮ ತಂದೆ ತಾಯಿ ಅಂತ ಅನ್ನೋರಿದ್ದಾರಲ್ಲ, ಅವ್ರು ನಿನ್ನ ಮಾಡೋರು ಹಂಗಾಗಿ ಹೋಗ್ತಾರಂತ. ಆಗ ಹಂದಿನೂ ಆಗ್ಬೋದು, ನಾಯಿನೂ ಆಗ್ಬೋದು, ನರಿನೂ ಆಗ್ಬೋದು, ಕ್ರಿಮಿಕೀಟಕ ಆಗ್ಬೋದು, ವಿಷ ಸರ್ಪ ಆಗ್ಬೋದು, ಏನೇನೋ ಆಗಿ ಹುಟ್ಟಬಹುದು. ಅದಕ್ಕ ಯಾವ ಕರ್ಮದಿಂದ ಯಾವ ಜನ್ಮ ಬರ್ತದೆ ಅನ್ನೋದು ಬರಲಿರ್ತಾರೆ ಮಹಾತ್ಮ. ಆದ್ದರಿಂದ ಏನಾಗ್ತದ, ಇದೆಲ್ಲ ಪುರಾಣ ಸಾಹಿತ್ಯ ಜನ್ಮ ಮರಣ ಬೇರಾಗಿ
ಲಲಾಟ ಪತ್ರಿಕಾಕು ಆ ಜನ್ಮ ಮರಣದ್ದು ಧರ್ಮ ಲಲಾಟ ಪತ್ರಿಕಾ ಅಂದ್ರು ಒಂದೇ. ಅವನಿಗೆ ಮುಂದಿನ ಜನ್ಮದಲ್ಲಿ ಯಾವುದು ಜನ್ಮ ಬರ್ತಾವ ಅಂದ್ರೆ ಏನು ಪಶುವಾಗಿ ಹುಡ್ತಾನೋ, ಕ್ರಿಮಿಯಾಗಿ ಹುಡ್ತಾನೋ, ಕೀಟಕಾಗಿ ಹುಡ್ತಾನೋ, ಗಿಡಮರ ಆಗಿ ಹುಡ್ತಾನೋ, ಕಲ್ಲಾಗಿ ಹುಡ್ತಾನೋ, ಇವು ಏನೇನದವಲ್ಲ ಅದರಲ್ಲಿ ಭಾರತ ಲಲಾಟ ಪತ್ರಿಕಾ ಅಂದ್ರೆ ಅದು ಏನಾಗ್ತದ ಯಾಕಾಗಿ सद्गुरु जीवाचा सच्चिदानंदाचा असा आत्म्याच्या संबंधाने नाश उपदेश करतो. सच्चिदानंद रूपवाದಂತಹ ಆತ್ಮನ ಏನಿದ್ದಾನ ಅವನ ಸಂಬಂಧ ಈ ಶರೀರಕ್ಕೆ ಆಗದ. ಈ ನಾನು ಸಚ್ಚಿದಾನಂದವಾಗಿ ಇದ್ದಾಗಿ ಆದರೂ ಕೂಡ ನಾನು ಶರೀರ ಇಂದ್ರಿಯ ಅಂತ ತಿಳ್ಕೊಂಡು ಕೂತಾನ. ಅದನ್ನು ಬಿಡಿಸುವುದಕ್ಕೋಸ್ಕರವಾಗಿ ಗುರುಗಳು ಅವನಿಗೆ ಉಪದೇಶ ಮಾಡ್ತಾರೆ. ಅರ್ಥ ವಚನ ಅವರು ಏನು ಉಪದೇಶ ಮಾಡಿದ್ರು? ಈ ದೇಹಾದಿ ಪ್ರಪಂಚ ಅಂದ್ರೆ ನೀ ಅಲ್ಲ, ಇದನ್ನು ಅರಿಯತಕ್ಕಂಥ ಆತ್ಮನು ನೀನು ಇರುವಿ. ಇದೇ ಉಪದೇಶದ ಮತ್ತೊಂದು ಏನೂ ಇಲ್ಲ. ಆ ಈಶ್ವರಂದ್ರೆ ಬೇರೆ ಅಲ್ಲ, ನೀ ಅಂದ್ರೆ ಬೇರೆ ಅಲ್ಲ, ಆ ಬ್ರಹ್ಮಂದ್ರೆ ಬೇರೆ ಅಲ್ಲ, ನೀ ಅಂದ್ರೆ ಜೀವಾತ್ಮ, ಆ ಕೂಟಸ್ಥ ಅಂದ್ರೆ ಬೇರೆ ಅಲ್ಲ. ಈ ಜೀವ ಆ ಜೀವನಿಗೆ ಅಧಿಷ್ಠಾನವಾದಂತ ಕೂಟಸ್ಥ. ಇದು ಅಂದ್ರೆ ಬೇರೆ ಅಲ್ಲ, ಕೂಟಸ್ಥ ಅಂದ್ರೆ ಬೇರೆ ಅಲ್ಲ, ಬ್ರಹ್ಮ ಅಂದ್ರೆ ಬೇರೆ ಅಲ್ಲ. ಇವು ನಾಮ ಮಾತ್ರ ಭೇದದವ. ಮತ್ತೆ ಈ ಜೀವ ಈಶ್ವರರು ಇವರಲ್ಲಿ ಯಾವ ಭೇದದ? ಇದು ಉಪಾಧಿ ಕೂತ ಭೇದದ. ಆ ಉಪಾಧಿ ಯಾವಾಗ? ಆ ಉಪಾಧಿಯನ್ನು ಬಿಟ್ಟು ನಿಂತಂದ್ರ ಶಿವನು ಒಂದೇ. ಆ ಉಪಾಧಿಗಳ ಬಗ್ಗೆ ಹೇಳ್ಕೊಂಡು ಬಂದೇನಿಲ್ಲ. ಈಶ್ವರನಿಗೆ ಮಾಯಾ ಉಪಾಧಿ ಅದ, ಜೀವನಿಗೆ ಅಂತಃಕರಣ ಉಪಾಧಿ ಅದ. ಈ ಅಂತಃಕರಣ ಮಾಯ ಅನ್ನುವಂಥದ್ದನ್ನು ತೆಗೆದು ಬಿಟ್ಟೇವಂದ್ರ ಆ ಅಲ್ಪಜ್ಞ ಸರ್ವಜ್ಞ ಅನ್ನುವಂಥದ್ದು ಹೋಯ್ತು. ಒಟ್ಟು ಅಂದ್ರೆ ಜ್ಞಾನ ತಿಳುವಳಿಕೆ ಅದು ಒಂದೇ ಉಳಿತು. ಅವು ಎರಡು ಒಂದೇ ಇರೋದ್ರಿಂದ ನೀನು ಒಂದೇ ಆಗ್ತೀಯಪ್ಪ ಅಂತ ಕರ್ಕೊಂಡು ಬರ್ತಾರೆ ಗುರುಗಳು. ಅದರ ಮೇಲೆ ಗುಣ ವಿಶ್ವಾಸ ಅನುಭವ ಕರೆಕ್ಟ್. ಅದರ ಅನುಭವ ತಗೋಬೇಕು. ಬರೀ ಕೇಳಿಕೆಸಿಂದ ಆಗಲ್ಲ, ಅನುಭವ ತಗೋಬೇಕು. ಹೌದಲ್ಲಪ್ಪ, ನಾನು ತಿಳಿಯೋದಿದ್ದೀನಿ, ತಿಳಿಸ್ಕೊಳ್ಳುವುದಲ್ಲ ಅಲ್ಲ ಅನ್ನೋದು ಪಕ್ಕ ನಿಮಗೆ ದೂರ ಆಗಬೇಕು. ಅವಾಗ ಮಾತ್ರ ಏನಾಗ್ತದೆ? ಇದು ಜನ್ಮ ಮರಣಕ್ಕೆ ದುಃಖತಾರೆ. ಈ ಜನ್ಮ ಮರಣ ಅನ್ನುವಂಥದ್ದೇನು ದುಃಖದ ಇದರ ವೃತ್ತಿ ಆಗ್ತದ ಅಂತ ಹೇಳಿ ಸ್ಥೂಲ ರೀತಿಯೇ ನಮಗಾಗಿದೆ. ಇದು ಸ್ಥೂಲ ರೀತಿಯಿಂದ ಮೊದಲು ಇದನ್ನು ತಿಳ್ಕೋಬೇಕು. ತಿಳಿದ ನಂತರ ವಿಚಾರ ಮಾಡಬೇಕು. ಆ ವಿಚಾರ ಮಾಡಬೇಕು ಅಥವಾ ವಿಚಾರಕ್ಕೆ ಹಚ್ಚಬೇಕು ಅನ್ನುವಂತಹ ಉದ್ದೇಶದಿಂದಲೇ ಏಕ ದೃಷ್ಟಾಂತ ಶಾಂತಿ. ಮತ್ತೊಂದು ದೃಷ್ಟಾಂತ ಹೇಳ್ತೇನೆ ನಿಮಗೆ. ಈ ವಿಚಾರ ಮಾಡಬೇಕು, ವಿಚಾರ ಮಾಡಿದಾಗಲೇ ಅದು ಅಲ್ಲ, ಈ ಅವಿಚಾರದಿಂದ ಬಂದಂತಹ ಈ ಬಂಧ ಆ ವಿಚಾರ ಮಾಡುವುದರಿಂದಲೇ ನಿವೃತ್ತಿ ಆಗ್ತದ ಅನ್ನುವಂತಹ ಮಾತನ್ನ ಸಿದ್ಧಪಡಿಸುವುದಕ್ಕೋಸ್ಕರ ನಾನು ಮತ್ತೊಂದು ಈಗ ದೃಷ್ಟಾಂತ ನಿನಗೆ ಹೇಳ್ತೀನಪ್ಪ. ಅದನ್ನು ಕೇಳಿದ ಬಳಿಕ ನಿನಗೆ ಏನಾಗ್ತದ? ಮನಸ್ಸಿನಲ್ಲಿ ಬಂದಂತ ಈ ಸಂಶಯಗಳಲ್ಲ. ಏನು ಸಂಶಯ ಅದಾವ? ಈ ದೇಹ ನಾನು, ಇಂದ್ರಿಯ ನಾನು, ಮನಸ್ಸು ನಾನು, ಇವೆಲ್ಲ ಬಂದವ. ಇವು ಇದರಿಂದ ಜನ್ಮ ಬರ್ತಾವ ಕೇಳಿದ್ರಿ. ಇವು ಮಾಡತಕ್ಕಂತ ಪಾಪ ಕರ್ಮದಿಂದ ಪುಣ್ಯದಿಂದ ಬರ್ತಾವಂದ್ರಿ. ಈ ಪಾಪ ಕರ್ಮ ಪುಣ್ಯ ಇವು ಹೋಗ್ಬೇಕಾದ್ರ ಏನ್ ಜಪ ಮಾಡೋದು ಹೋಗ್ತದೋ, ಏನ್ ತೀರ್ಥಾಟನ ಮಾಡೋದು ಹೋಗ್ತದೋ, ಏನ್ ಯಜ್ಞ ಯಾಗಾದಿಗಳನ್ನು ಮಾಡೋದು ಹೋಗ್ತದೋ, ಏನ್ ಮಾಡೋದು ಹೋಗ್ತದ ಅಂತ ಏನು ಪ್ರಶ್ನೆ ಕೇಳಿದಿಲ್ಲ. ಇವೆಲ್ಲ ನಿನ್ನ ಸಂಶಯ ಉಳಿದಾವಲ್ಲ. ಮೊದಲು ಗುರುಗಳು ತಕ್ಕಂದ್ರೆ ಇವು ನಾನು ಅಲ್ಲ ಅಂತ ಇದನ್ನು ಪಕ್ಕ ಮಾಡ್ಕೋ. ಆ ನಂತರ ನಾವು ಏನ್ ಹೇಳ್ತೇವೋ ಅದನ್ನು ಪಕ್ಕ ಮಾಡ್ಕೋವಂತೆ. ಅದನ್ನು ಯಾವಾಗ ಹೇಳ್ತೇವೆ ಅನ್ನುವಂಥ ಮಾತನ್ನು ಇಲ್ಲಿ ವಿಷ್ಣುದತ್ತ ಸಾಹುಕಾರಕ ದೃಷ್ಟಾಂತ. ವಿಷ್ಣುದತ್ತ ಅನ್ನುವಂಥ ಸಾಹುಕಾರ ಅವನು ದೃಷ್ಟಾಂತ ಹೇಳೋದಿದ್ದಾರೆ. ಇಲ್ಲಿ ಪರಂಪರವಾಗಿ ಯಾವ ದೃಷ್ಟಾಂತ ಆಯ್ತು ನೆನಪು ಹಿಡಿಬೇಕ್ರಿ. ಸ್ವದೇಶಿ ಜನರ ಪುರುಷಾರ್ಥ ದೃಷ್ಟಾಂತ ಅಲ್ಲ ಆಯ್ತದೆ. ತನ್ನ ಸ್ವದೇಶಕ್ಕೆ ಹೋಗತಕ್ಕಂಥ ಅಂದ್ರೇನು, ತನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳಬೇಕ ಅನ್ನುವಂತಹ ಅಪೇಕ್ಷೆಯಿಂದ ಯಾವತ್ತೂ ಹೊರಟಿದ್ದಾನೆಯೋ ಅವನು ದೃಷ್ಟಾಂತ ಆಯ್ತು.
ಅವನ್ದು ಅಂತಂದ್ರ ಆ ಸ್ವಸ್ವರೂಪವನ್ನ ತಿಳ್ಕೊಬೇಕಾಗಿತ್ತಂದ್ರ ಅದನ್ನ ಯಾರು ತಿಳಿಸ್ಕೊಡ್ತಾರ? ಯಾರು ಕೈಯ ಕಾಲುಗಳಿಂದಲೂ ಕಣ್ಣುಗಳಿಂದಲೂ ಸುದೃಢವಾದಂತಹ ಪುರುಷ ಹೊಳಿ ದಾಟಿಸ್ರ. ಆಗ ಇಲ್ಲಿ ಈ ಹೊಳೆಯ, ಈ ಪ್ರಪಂಚ ರೂಪ ಹೊಳೆಯ ಇದರಿಂದ ಬರ್ತಕ್ಕಂಥ ದುಃಖಗಳು ಇದರಿಂದ ಯಾರು ದಾಟಿಸ್ತಾರ ಅನ್ನೋದು ಇಲ್ಲಿ ತನಕ ಆಯ್ತು. ಇನ್ನು ಮುಂದ ಮತ್ತೆ ಎಂತ ಗುರು ಈ ಶರಣ ಹೊರಗಡೆ ಆಗ್ತದೆ ಇದು ಕೆಲಸ ಯಾರಿಂದ ಆಗ್ತದ? ಶ್ರೋತ್ರಿಯ ಬ್ರಹ್ಮನಿಷ್ಠ ಹೇಳ್ಕೊಂಡ್ಬಂದ್ರು. ಇದಾದ್ರೆ ಮತ್ತೆ ಇನ್ನೂ ಮೇಲಿಂದ ಮೇಲೆ ಹೇಳಿ ನಮ್ಮ ವಿಶ್ವಾಸವನ್ನು ದೃಢೀಕರಿಸುವವರಿದ್ದಾರೆ ಮಹಾತ್ಮರು. ಅದನ್ನ ನೀವು ಕೇಳಿ ನಾಳಿನ ದಿವಸ ಆ ದೃಷ್ಟಾಂತವನ್ನು ಕೇಳಿ ಧನ್ಯರಾಗೋಣ ಅಂತ ಹೇಳುತ್ತಾ ಇಲ್ಲಿವರೆಗೆ ನಡೆದುಕೊಂಡು ಬಂದಂತಹ ಈ ವಾಕ್ಯ ಸ್ವರೂಪ ಸೇವೆಯನ್ನು